ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯವೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಧಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ವಿಶೇಷಣಾನಿ ಯಾನೇಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ಏನು ಹೇಳಿದರು? ಆಗಮಗಳು ಯಾವುದು ಅಂಥೇಳಿ ಸದಾಗಮೈಕ ವಿಜ್ಞೇಯತ್ವವನ್ನು ಸಮರ್ಥನೆ ಮಾಡಲಿಕ್ಕೆ ಹೊರಟು ಅನೇಕ ವಾಕ್ಯಗಳನ್ನು ಉಲ್ಲೇಖ ಮಾಡಿದ ಮೇಲೆ ನ ಚ ಏತೇಷಾಂ ವಚನಾನಾಮೇವ ಅಪ್ರಾಮಾಣ್ಯಂ ಇವೆರಡು ಉಲ್ಲೇಖ ಮಾಡಿದಂತಹ ವೇದವಾಕ್ಯಗಳಿಗೆ ಬ್ರಹ್ಮಾಂಡ ಪುರಾಣ ವಾಕ್ಯಗಳಿಗೆ ಪ್ರಾಮಾಣ್ಯ ಒಪ್ಪೋದಿಲ್ಲ ನಾವು ಅಂತ ಕೇಳಿದರೆ ಉತ್ತರ ಕೊಡ್ತಾರೆ. ಹೇಳಬಾರದು. ಅಪೌರುಷೇಯತ್ವಾತ್ ವೇದಸ್ಯ, ವೇದಗಳು ಅಪೌರುಷೇಯವಾದ್ದರಿಂದ ಪೌರುಷೇಯ ಗ್ರಂಥಗಳಲ್ಲಿ ಯಾವ ದೋಷಗಳು ಸಂಭಾವಿತ, ಆ ಯಾವ ದೋಷಗಳು ಕೂಡ ಅಪೌರುಷದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದಃ ಇತಿ ತದ್ಗೃಹೀತತ್ವಾಚ್ಚ. ಹಾಗಿದ್ರೆ ಪೌರುಷೇಯ ಉಲ್ಲೇಖ ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನೋ ಪ್ರಶ್ನೆ ಕೇಳ್ತೀವಿ ಅಂದರೆ ಅದನ್ನು ಒಪ್ಪಬೇಕು. ಯಾತಕ್ಕೆ? ಅಪೌರುಷೇಯ ವೇದಗಳಿಂದ ಅವು ಪ್ರಮಾಣ ಅಂಥೇಳಿ ಅಂಗೀಕೃತವಾಗಿರೋದ್ರಿಂದ ಪೌರುಷೇಯ ವಾಕ್ಯಗಳು ಅಂದರೆ ಯಾವ ವಾಕ್ಯಗಳು ವೇದಗಳಿಂದ ಅಂಗೀಕೃತವಾಗಿದೆ ಅವು ಪ್ರಮಾಣ, ಎಲ್ಲ ಪೌರುಷೇಯ ಪ್ರಮಾಣ ಅಲ್ಲ ಅಂಥೇಳಿ ಸ್ಪಷ್ಟ ಕೊಟ್ಟರು, ಸ್ಪಷ್ಟೀಕರಣ ಕೊಟ್ಟರು. ಆಗ ಮತ್ತೊಂದು ಪ್ರಶ್ನೆ ಮಾಡ್ತಾರೆ. ಬರೀ ಪ್ರಶ್ನೆಯ ಉತ್ತರಗಳು ಇದೆಲ್ಲ ಹಾಗೇನೆ. ಅವು ನೋಡಿ ಓದಕ್ಕೆ ಹೀಗೆ ಓದು. ನ ಚ ಪೌರುಷೇಯಂ ಅಪೌರುಷೇಯಂ ವಾಕ್ಯಮೇವ ನಾಸ್ತಿ ಇತಿ ವಾಚ್ಯಂ. ಅಪೌರುಷೇಯಂ ವಾಕ್ಯಮೇವ ನಾಸ್ತಿ ಪೂರ್ವಪಕ್ಷ. ನ ಚ ಅಪೌರುಷೇಯಂ ವಾಕ್ಯಮೇವ ನಾಸ್ತಿ ಇತಿ ವಾಚ್ಯಂ ಉತ್ತರ. ಪೂರ್ವಪಕ್ಷ ತೆಗೆದುಬಿಟ್ರೆ ನಾ ತೆಗೆದುಬಿಟ್ರೆ ಪೂರ್ವಪಕ್ಷ, ನಾ ಹಾಕಿದರೆ ಉತ್ತರ, ಮುಂದೆ ಕಾರಣ ಇರುತ್ತೆ. ನ ಚ ಅಪೌರುಷೇಯಂ ವಾಕ್ಯಂ ಏವ, ಒಬ್ಬ ವ್ಯಕ್ತಿ ಬರೆದೇ ಇರತಕ್ಕಂಥ ಒಂದು ವಾಕ್ಯ ಅನ್ನೋದು ನಾಸ್ತಿ ಇತಿ ಇಲ್ಲವೇ ಇಲ್ಲ ಅಂತ ಹೇಳಿಕೊಡುದು ನಾವಾಚ್ಯಂ. ಯಾತಕ್ಕೆ? ತದಭಾವೇ ಸರ್ವ ಸಮಯಾಭಿಮತ ಧರ್ಮಾದಿ ಅಸಿದ್ಧೇಹೇ. ಅದನ್ನು ಒಪ್ಪದೆ ಹೋದರೆ ಎಲ್ಲ ಒಂದು ದರ್ಶನಗಳು ಅಂತೇನಿವೆ, ಯಾವ ದರ್ಶನಗಳಿಗೂ ಕೂಡ ಧರ್ಮಾದಿಗಳು ಸಮ್ಮತ. ಏನೋ ಒಂದು ಹೇಳಿ ಧರ್ಮ ಅಂತ ಒಪ್ತಾರೆ ಅವರು. ಧರ್ಮಾದಿ ಕಾನ್ಸೆಪ್ಟೇ ಹೋಗಿಬಿಡುತ್ತೆ. ಆದ್ದರಿಂದ ಎಂದೂ ಕೂಡ ಏನು ಒಪ್ಪದೇ ಇರಬಾರದು. ವಾಕ್ಯಗಳದ್ದು ಅಪೌರುಷೇಯ ವಾಕ್ಯವನ್ನು ಒಪ್ಪಲೇಬೇಕು. ಯಾವುದೋ ಒಂದು ಒಪ್ಪೋಣ ಅಂತ ಹೇಳಿದರೆ ಸಮಸ್ಯೆ ಬರುತ್ತೆ. ಅದಕ್ಕೋಸ್ಕರ ಅಪೌರುಷೇಯವನ್ನೇ ಒಪ್ಪಬೇಕು. ಇಲ್ಲ ಅದನ್ನೇ ಒಪ್ಪೋದಿಲ್ಲ, ಬಟ್ ಧರ್ಮದ ಕಾನ್ಸೆಪ್ಟ್ ಇದನ್ನು ಬೇಡ ಅಂತ ಹೇಳಿದರೆ ಯಶ್ಯತವು ನಾಭಿಮತವು ನಾಸವು ಸಮಯಿ. ಯಾರಿಗೆ ಇವೆರಡು ಅಭಿಮತವಾಗಿಲ್ಲ. ಯಾವುದು ಅಭಿಮತವಾಗಿಲ್ಲ? ಅಲ್ಲ, ಧರ್ಮಾಧರ್ಮಗಳು. ಮೊದಲು ಪೌರುಷೇಯ ವಾಕ್ಯ ಅಪೌರುಷೇಯ ವಾಕ್ಯ ಯಾತಕ್ಕೆ ಬೇಕು? ಧರ್ಮಾದಿ ಸಿದ್ಧಿಗೆ. ಧರ್ಮಾದಿ ಸಿದ್ಧಿ ಯಾತಕ್ಕಾಗಬೇಕು? ಒಪ್ಪದೆ ಹೋದರೆ ಅವನೇನಾಗೋದಿಲ್ಲ, ಸಿದ್ಧಾಂತಿ ಅಂತ ಅನಿಸೋದೇ ಇಲ್ಲ. ಆದ್ದರಿಂದ ಸ್ಕೋಪ್ಗೆ ಬರೋದಿಲ್ಲ ಅವನು. ಯಶ್ಯತವು ನಾಭಿಮತವು ನಾ ಅಸೌ ಸಮಯಿ. ಯಸ್ಯ ಯಾವನಿಗೆ ಅಂದರೆ ಚಾರ್ವಾಕ, ತೌ ಈ ಧರ್ಮಾಧರ್ಮವು ನಾಭಿಮತವು ಒಪ್ಪಿಗೆ ಆಗಿಲ್ಲವೋ, ನಾ ಅಸೌ ಸಮಯಿ ಅವನೊಬ್ಬ ಸಮಯ ಅಂದರೆ ಸಿದ್ಧಾಂತ, ಒಂದು ದರ್ಶನಕಾರ ಅಂತ ಅನಿಸೋದೇ ಇಲ್ಲ. ಅದು ಯಾವನು ದರ್ಶನಕಾರ ಅಂತ ಅನಿಸೋದೇ ಇಲ್ಲ, ಅವತ್ತು ಒಂದೇ ದರ್ಶನ ಉಳ್ಕೊಂಡಿರೋದು ಹೆಚ್ಚು ಕಡಿಮೆ. ಯಾವ ವ್ಯಾಪಕವಾಗಿ ಉಳಿದಿರ್ತಕ್ಕ ದರ್ಶನ ಯಾವುದು ಅಂದರೆ ಚಾರ್ವಾಕ ದರ್ಶನನೇ. ಯಾಕೆಂದ್ರೆ ಮೇಲ್ನೋಟಕ್ಕೆ ಅದೆಲ್ಲ ನೆಗೆಟಿವ್ ಹೇಳಕ್ಕೆ ಶುರುವಾಗುತ್ತೆ. ಈ ಥರ ಖುಷಿಯಾಗಿಬಿಡುತ್ತೆ. ಅದು ಬೇಡ, ಇದು ಬೇಡ, ಧರ್ಮ ಇಲ್ಲ, ಇದಿಲ್ಲ, ಇಷ್ಟ ಬಂದಾಗಿರಿ. ಜನ ಏನು ಮಾಡ್ತಾರೆ ಅಂಥದ್ದನ್ನೆಲ್ಲ ಬೇಗ ಲೈಕ್ ಮಾಡ್ತಾರೆ. ಅದರಿಂದಾಗಿ ಹೆಚ್ಚು ಬೇಗ ಖುಷಿಯಾಗುತ್ತೆ. ನಾಳೆ ಕ್ಲಾಸ್ ಇಲ್ಲ ಅಂತ ಬುದ್ಧಿವಂತೂ ಚಪ್ಪಾಳೆ ಹಾಕಿಬಿಡ್ತಾರೆ. ಎಷ್ಟೋ ಸಲ ಕ್ಲಾಸ್ಗಳಲ್ಲಿ ಕ್ಲಾಸ್ ಇಲ್ಲ ಅಂಥೇಳಿ ದಟ್ ಆಫ್ ಅಂತಷ್ಟು ಖುಷಿಯಾಗಿಬಿಡುತ್ತೆ. ಪರೀಕ್ಷೆ ಕಾಲಕ್ಕಾಗೋದಿಲ್ಲ, ಮೊದಲು ಖುಷಿ ಪಡ್ತಾರೆ. ಆದರೆ ಆ ಟ್ರೆಂಡ್ ಇದೆ ಜನಗಳಲ್ಲಿ. ಅದಕ್ಕಾಗಿ ಬಲು ಪಾಪ್ಯುಲರ್ ಆಗಿರೋ ಫಿಲಾಸಫಿ ಯಾವುದು ಅಂದರೆ ಚಾರ್ವಾಕನೇ. ಆ್ಯಕ್ಚುಲಿ ಫಿಲಾಸಫಿನೇ ಅಲ್ಲ ಅದು, ದರ್ಶನಕ್ಕೆ ಎಂಟ್ರಿನೇ ಇಲ್ಲ. ಅದಾಗಿ ಪೌರುಷ
ಇಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅನಿವಾರ್ಯತೆ ಇರೋದ್ರಿಂದ ಒಪ್ಕೋಬೇಕು ಅಂತ ಉತ್ತರ ಅದು ಇವರಿಗೆ ಪ್ರತಿಬಂಧಕ ಅವನಿಗೆ. ಅವ್ನು ಯಾವುದೂ ಒಪ್ಕೊಳ್ಳೋ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ಬರೋದಿಲ್ಲ, ಹೌದಲ್ಲ ಬಿಡು ಹಾಗಿದ್ದಾರೆ ಇಂಥವೆಲ್ಲ ಹಾಗೆ. ಅದು ಬರೋದಿಲ್ಲ ಬಿಡು, ಯಾಕೆ ನೀವು ಫೇಲ್ ಆಗ್ತೀವಿ ಅಷ್ಟೇ. ಯಾವ ಕೋರ್ಸು ಸೇರೋದಿಲ್ವಾ ಬಿಡು ಹಾಗಿದೆ. ಈಗ ನಾನೇ ಬರೋದ್ರೆ ಆಮೇಲೆ ಬೇಡ ಅಂತಾನೆ, ಕೆಲಸನೇ ಸಿಗೋದಿಲ್ಲ ಅಂತಾನೆ. ಬೇಡ ಅಂತ ದುಡ್ಡು ಪೂಜ ದುಡ್ಡು ಅಲ್ಲಿಂದ ಶುರುವಾಗ ಹಾಗಿದ್ದರೆ ಕೆಲಸ ಬೇಕು, ಕೆಲಸಕ್ಕೆ ಓದಬೇಕು, ಓದೋದಕ್ಕೆ ನಾವು ಕಾಲೇಜ್ ಸರಿಯಾಗಿ ಹೋಗಬೇಕು, ಇವೆಲ್ಲ ಅರ್ಥ ಆಗುತ್ತೆ. ಒಂದು ಕಡೆ ಎಲ್ಲಿ ಒಪ್ಪೋದಿಲ್ಲ ಅಲ್ಲಿಂದ ಹಿಡಿಬೇಕು ನಾವು ಫಸ್ಟ್. ಸರ್ವಸಮಯಾಭಿಮತ ಅಂತ ಹೇಳಿದ್ರೆ ಏನೀಗ ಎಲ್ಲ ಸಿದ್ಧಾಂತಗಳು ಒಪ್ಪಿದ ಮೇಲೆ ಇನ್ನೊಬ್ಬನು ಒಪ್ಪದೆ ಇರಲಿಕ್ಕೆ ಕಾರಣ ಇಲ್ಲ. ಎಲ್ಲರ ಒಪ್ಪುವಿಕೆ ಕೂಡ ಏನದೊಂದು ಧರ್ಮಗಳ ಎಕ್ಸಿಸ್ಟೆನ್ಸನ್ನು ಸಾಮಾನ್ಯಾಕಾರಣ ಎಲ್ಲರೂ ಒಪ್ಪೋದ್ರಿಂದ ಅವುಗಳಿದೆ ಒಂದು ನಿಶ್ಚಿತ. ಆ ಹೇಗಿದೆ ಅಂತ ಗೊತ್ತಾಗಲಿಕ್ಕೆ ಏನಾಗಬೇಕು, ಅದಕ್ಕೆ ವಾಕ್ಯಗಳು ಬೇಕು. ಗೊತ್ತಾಯ್ತಾ? ನಚ ಪೌರುಷ ಸಮಯ ಪ್ರಯೋಜನಾಭಾವಾತ್. ಯಾತಕ್ಕೆ ಸಮಯ ಅಲ್ಲ ಅವನು? ಸಮಯ ಪ್ರಯೋಜನಾಭಾವಾತ್. ಸಮಯನೂ ಇಲ್ಲ, ಸಮಯಕ್ಕೊಂದು ಪ್ರಯೋಜನ ಇರಬೇಕು. ಯಾವುದೇ ಒಂದು ಕೋರ್ಸ್ ಅಂತ ಹೇಳಿದ ತಕ್ಷಣ ಪ್ರಾಸ್ಪೆಕ್ಟ್ಸ್ ಅಂತ ಇರಬೇಕು. ಒಂದು ದೊಡ್ಡ ಕೋರ್ಸ್ ಹಾಕಿಬಿಟ್ಟ, ಕೊನೆ ಪ್ರಾಸ್ಪೆಕ್ಟ್ಸೇ ಇಲ್ಲ ಅದಕ್ಕೆ, ಯಾವನು ಅಪ್ಲೈ ಮಾಡೋದಿಲ್ಲ. ಯಾತಕ್ಕೆ ಅಂದರೆ ಉಪಯೋಗ ಏನು ಅದನ್ನು ಓದಿ. ಪ್ರಾಸ್ಪೆಕ್ಟ್ಸ್ ಅಂದರೆ ಏನು? ಪ್ರಾಸ್ಪೆಕ್ಟಸ್ ಬೇಡ, ಪ್ರಾಸ್ಪೆಕ್ಟ್ಸ್ ಬೇರೆ. ಪ್ರಾಸ್ಪೆಕ್ಟ್ಸ್ ಅಂದರೆ ಏನು? ಒಳ್ಳೆ ಭವಿಷ್ಯ ಇರಬೇಕು. ಏನು ಇರೋದಿಲ್ಲ, ಆದ್ದರಿಂದ ಯಾರೂ ಒಪ್ಪೋದಿಲ್ಲ. ಇದಕ್ಕೆ ಯಾವ ಭವಿಷ್ಯ ಬೇಕು ಅಂದರೆ ಆಫ್ಟರ್ ಡೆತ್ ಕಾನ್ಸೆಪ್ಟ್ ಇದೆ. ಆಫ್ಟರ್ ಡೆತ್ತನ್ನೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಆಗದೇ ಇದ್ದ ಮೇಲೆ ಇನ್ನು ಸಿದ್ಧಾಂತ ಯಾರು ಕೇಳ್ತಾರೆ? ಗೊತ್ತಿರೋದನ್ನು ಹೇಳಿದರೆ ಸಿದ್ಧ ಸಾಧನ ಅಂತ, ಗೊತ್ತಿಲ್ಲದನ್ನು ಒಪ್ಪಿಲ್ಲ. ನಿಮ್ಮ ಶಾಸ್ತ್ರ ಯಾಕೆ ಬೇಕಾಗಿದ್ದಾರೆ? ಗೊತ್ತಿರೋದನ್ನು ಹೇಳೋ ಆಗಿಲ್ಲ, ನಮಗೆ ಗೊತ್ತಿದೆ. ಗೊತ್ತಿಲ್ಲದನ್ನು ಹೇಳೋ ಆಗಿಲ್ಲ, ನಿನ್ನೆ ಒಪ್ಪೇ ಇಲ್ಲ ನೀನು ಅದನ್ನು, ನಿನ್ನ ಕಟ್ಕೊಂಡು ನಾವೇನು ಮಾಡೋದು ಅಂತ ಅರ್ಥ. ಸಮಯ ಪ್ರಯೋಜನಾಭಾವ ನಚತೇನ ಲೋಕೋಪಕಾರ. ಆಗ ತೆಗೆದ ಇವರು ಹೇಳೋದು ಹಾಗೆ ನೋಡಿ. ಎಷ್ಟು ಕಷ್ಟಪಡ್ತಿದ್ರಿ ನೀವೀಗ. ಏಕಾದಶಿ, ಕೃಷ್ಣಾಷ್ಟಮಿ, ವ್ರತ, ಗೀತ ಎಲ್ಲ ಬಿಡಿಸಿಬಿಟ್ಟೆ. ನಾನೀಗ ಫ್ರೀಯಾಗಿರ್ಬೋದು, ಹೋದಲ್ಲೋ ಎಷ್ಟೋ ಮತಗಳು ಪಾಪ್ಯುಲರ್ ಆಗಲಾಗ್ಲಿ, ಯಾವ ನಿಬಂಧನೆಗಳು ಅವರಿಗಿಲ್ಲ. ಫ್ರೀಯಾಗಿ ನಮ್ಮಲ್ಲಿ ಯಾತಕ್ಕೆ ಬರಲ್ಲ ಅಂದರೆ ಏಕೆಲ್ಲ ಹೇಳಿದ ತಕ್ಷಣ ಏನು ಮಾಡ್ತಾರೆ, ಎಲಿಮಿನೇಟ್ ಆಗಿಬಿಡ್ತಾರೆ. ಕ್ಲಾಸ್ಗೆ ರೆಗ್ಯುಲರಾಗಿ ಬರಬೇಕು, ತಕ್ಷಣ ಆಗಿದ್ದರೆ ಬೇಡ ಅಂದ್ಬಿಡ್ತಾರೆ. ನೀವು ಇಚ್ಛಾ ಬಂದಾಗ ಬರ್ಬೋದು, ಅದು ಯೋಚನೆ ಅದು ಬೇರೆ ಆಯ್ತಾಗ. ಬಂಧನ ಅಂತ ಶುರುವಾದ ತಕ್ಷಣ ಏನು ಮಾಡ್ತಾರೆ, ಓಡೋಗ್ತಾರೆ. ಅದೇ ಆಗೋದು. ತುಂಬ ಕಷ್ಟ ಇದೆ, ರೂಲ್ಸ್ ಭಾರಿ ಇದೆ, ಹೋಗೋದಿಲ್ಲ ಅಂತೇಳಿ ಮನುಷ್ಯನ ಟ್ರೆಂಡ್ ಅದು. ಫ್ರೀಯಾಗಿ ಬಿಡ್ತಾರೆ. ಈ ಕಾನ್ಸೆಪ್ಟ್ ಇದ್ದಾಗ ನಚತೇನ ಲೋಕೋಪಕಾರ. ಏನೋ ಪೌರುಷ ನಂಬ್ಕೊಂಡ್ಬಿಟ್ಟು ನೀವು ಏನೇನೋ ಮಾಡ್ತಾಯಿದ್ರಿ, ಎಲ್ಲ ತಪ್ಪಿಸ್ಬಿಟ್ಟು ಏನು ಮಾಡಿದ್ದೆ ನಾನೀಗ? ಲೋಕೋಪಕಾರ ಮಾಡಿದ್ದೇನೆ. ಅದಕ್ಕೆ ಹೇಳ್ತಾ ಲೋಕೋಪಕಾರ ಮಾಡಿಲ್ಲ ನೀನು. ಏನಾಯ್ತು ಅದರಿಂದ? ಧರ್ಮಾದಿ ಅಭಾವ ಜ್ಞಾನೇ ಪರಸ್ಪರ ಹಿಂಸಾ ಅಪಕಾರಶ್ಚೈವ ಪ್ರಾಪ್ತೇಹೇ. ಯಾವಾಗ ಧರ್ಮಾದಿಗಳಿಲ್ಲ ಅಂತ ಶುರುವಾಗುತ್ತೋ ಅವಾಗ ಏನಾಯ್ತು ಜನಗಳಿಗೆ? ತಪ್ಪು ಯಾಕೆ ಮಾಡಬಾರ್ದು ಪ್ರಶ್ನೆ ಬಂತೀಗ. ತಪ್ಪು ಯಾತಕ್ಕೆ ಮಾಡಬಾರ್ದು ಅಂತ ಪ್ರಶ್ನೆ ಬಂತು. ಪರಲೋಕದ ಯೋಚನೆ ಇಲ್ಲ, ಮುಗಿದೋಯ್ತಾರೆ. ಧರ್ಮಾದಿಗಳೇ ಇಲ್ಲ ಅಂದರೆ ಪರಲೋಕ ರೂಲ್ಡ್ ಔಟ್. ಇಲ್ಲೇನು ಹೇಳಬೇಕು ನೀವೀಗ? ಜನ ಒದ್ರ ಕಷ್ಟ ಅಂತ. ನಾವು ಸ್ಟ್ರಾಂಗ್ ಇದ್ದರೆ ಮಾಡ್ಬೋದಲ್ಲ, ದುರ್ಬಲ ಮಾಡ್ಬೋದು ಅಷ್ಟೇ. ಯಾರು ಮಾಡಬಾರ್ದು? ಯಾರು ಮಾಡ್ಬೋದು? ಸಾಂಗ್ರವ್ರು ಮಾಡ್ಬೋದು. ನಿಮ್ಮ ಕೈಲಿ ಆಗೋದೆಲ್ಲ ಬಿಟ್ಬಿಡಿ, ಆದರೆ ಡೋಂಟ್ ವರಿ, ಹೊಡೆದಾಕಿಬಿಡಿ ಅಂತೇಳಿ ಆ ಥರ. ಅದು ಪರಸ್ಪರ ಹಿಂಸಾದಿನ ಅಪಕಾರ ಶೈವ ಪ್ರಾಪ್ತಿ. ಇವ್ರು ಮಾತು ಕಟ್ಕೊಂಡು ಮಾಡ್ದೆ, ಯಾರೋ ಒದ್ರು ಹಿಡ್ಕೊಂಡು ಹೋದ್ರು. ಅವನು ಹೇಳಿ ದುಡ್ಡು ಕಿತ್ಕೊಂಡು ಓಡೋಗು ಅಂತ ಹೇಳಿದೆ. ಓಡೋದಾಗ ಹಿಡ್ಕೊಂಡು ಹೋದ್ರು ತಕ್ಷಣ. ಇವನೇನು ತಿಳ್ಕೊಂಡಿದ್ದ? ಕಾನೂನಿಲ್ಲ ಅಂತ ತಿಳ್ಕೊಂಡಿದ್ದ. ಫಜೀತಿ ಆಯಿತು. ಅದು ಎಂದೂ ಕೂಡ ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಲೋಕದಲ್ಲಿ ಹಾಗೆ ಆಫೀಸರ್ ಒಳಗಿರ್ತಾರೆ, ಯಾರೊಬ್ಬರು ಬಂದಿಲ್ಲ ಅಂತ ಹೇಳ್ಬಿಡ್ತಾರೆ, ಯಾರೋ ಜೋರ ಹರಟೆ ಹೊಡ್ತಾ ಕೂತ್ಬಿಡ್ತಾರೆ. ಅವ್ನು ಬರ್ತಾರೆ, ಎಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ. ಯಾರು ಇಲ್ಲ ಅಂಥೇಳಿ ಅವ್ನು ಬೇಲೆಗೆ ಶುರು ಮಾಡ್ತಾರೆ. ಯಾಕೆ ನೀನು ಹೇಳಿದ್ದಕ್ಕೆ ತಾನು ಇಷ್ಟೆಲ್ಲ ಮಾಡಿದ್ದೀವಿ. ಆಮೇಲೆ ನೀನೇನು ಮಾಡ್ತಾರೆ ಜನ? ಬೈತಾರೆ. ನಚತೇನ ಲೋಕೋಪಕಾರ ಧರ್ಮಾದಿ ಅಭಾವ ಜ್ಞಾನೇ ಪರಸ್ಪರ ಹಿಂಸಾದಿನ ಅಪಕಾರಸ್ಯ ಏವ ಪ್ರಾಪ್ತೇಹೇ. ಒಬ್ಬ ಪ್ರಬಲ ಬಂದ, ಹೊಡೆದ, ದುಡ್ಡು ಕಿತ್ಕೊಂಡ, ಖುಷಿಯಿಂದ ಇನ್ನೊಬ್ಬ ಅವನೊಂದು ಕಿತ್ಕೊಂಡ, ಪರಸ್ಪರ ಹಿಂಸೆ. ಅವ್ನು ಮತ್ತೊಬ್ಬರು ಹೊಡೆದ, ಇವನು ಹೊಡೆದು. ಬರೀ ಏನಾಗುತ್ತೆ ಹೆಚ್ಚು ಕಡಿಮೆ ಆ ಟ್ರೆಂಡ್ ಡೆವಲಪ್ ಇದೆ. ಈಗ ಮೈಟ್ ಈಸ್ ರೈಟ್ ಅಂತಾರಲ್ಲ, ಆ ಥರ ಆಗುತ್ತೆ. ಹಾಗಾಗಬಾರ್ದು. ಹಾಗಾಗ್ತದೆ. ಫಿಟ್ಟೆಸ್ಟು ಆಗ್ತದೆ, ಮೈಟ್ ಈಸ್ ರೈಟು ಆಗ್ತದೆ. ಅದು ಆಗಬಾರ್ದು. ಹಾಗೆಲ್ಲ ಧರ್ಮ ಇರಬೇಕು. ಭಾರಿ ದುರ್ಬಲ, ಬಟ್ ಕಾನೂನು ಅವನ ಕಡೆ ಇದೆ, ಸಪೋರ್ಟ್ ಮಾಡಬೇಕು ಅವನ್ನ. ಆ ಥರ ಇಲ್ದ ಹೋದ್ರೆ ಹೋಯಿತು. ಧರ್ಮಾದ್ಯಭಾವ ಜ್ಞಾನೇ ಪರಸ್ಪರ ಹಿಂಸಾದಿನ ಅಪಕಾರಸ್ಯೈವ ಪ್ರಾಪ್ತೇಹೇ. ಉಪಕಾರ ಆಗಲಿಲ್ಲ, ಅಪಕಾರ ಆಯಿತು. ಇವನ್ ಮಾತು ನಂಬಿಕೊಂಡ್ರು, ಇಲ್ಲ ಅಂತ ಹೇಳ್ಕೊಂಡು ಆಮೇಲೆ ನೋಡಿದ್ರೆ ಇದೆ ಇದೆಲ್ಲ. ಪರೀಕ್ಷೆ ಕ್ಯಾನ್ಸಲ್ ಅಂತ ಹೇಳಿದ್ರೆ ಭಾರಿ ಖುಷಿ ಆಯಿತು. ಪರೀಕ್ಷೆ ಆಗೋಗ್ಬಿಟ್ಟಿದೆ, ಫೇಲ್ ಆಗಿದ್ದಾರೆ. ಫಸ್ಟ್ ಏನು ಮಾಡ್ತಾನೆ? ಥ್ಯಾಂಕ್ಸ್ ಹೇಳೋದಿಲ್ಲ, ಮೊದಲು ಥ್ಯಾಂಕ್ಸ್ ಹೇಳಿರ್ತಾನೆ, ಈಗ ಬಂದು ಬೈತಾನೆ. ಸುಮ್ಮನೆ ಸ್ವಲ್ಪ ಪಾಸಾದರೂ ಆಗ್ತಿದ್ದೆ, ಸುಳ್ಳು ಹೇಳಿಬಿಟ್ಟೆ ಅಂತ ಹೇಳ್ತಾನೆ. ಅವಾಗೇನಾಯಿತು? ಒಂದು ಕಡೆ ಹಿಂಸೆ, ಇನ್ನೊಂದು ಕಡೆಗೆ ನಚ ಉಪಕಾರೇಣ ತಸ್ಯ ಪ್ರಯೋಜನಂ. ಅವ್ನು ಮತ್ತೆ ಹೇಳ್ತಾನೆ, ನೋಡಿ ನಾನಂತೂ ಉಪಕಾರ ಮಾಡ್ತೀನಪ್ಪ. ಅವ್ರು ಹೊಡೆದಾಗ ಸರ್ ನಾನೇನು ಮಾಡಲಿ? ಅದಕ್ಕೆ ಧರ್ಮ ಇಲ್ಲ ಹೇಳಿದ್ದೇನೆ.
ಅವ್ರ ಧರ್ಮ ಬಿಟ್ಟು ನಾನು ಹೊಡೆದಾಡಿ ಅಂತೇನು ಹೇಳಿಲ್ವಲ್ಲ, ಹೊಡೆದಾಡ್ತಾರೆ ಅಷ್ಟೇ, ನಾನೇನು ಮಾಡೋಕ್ಕಾಗೋದಿಲ್ಲ ಅಂತ. ನನ್ನ ಕೆಲಸ ಮಾಡಿದೆ ಅಂತ ಕೇಳಿದರೆ ಹೋಗಲಿ, ನಿನಗಾರು ಪ್ರಯೋಜನ ಇದೆಯಾ? ಯಾವುದಾದ್ರು ಕೆಲಸ ಮಾಡಿದಾಗ ತನಗೆ ಪ್ರಯೋಜನ ಇರಬೇಕು, ಬೇರೆಯವ್ರ ಪ್ರಯೋಜನ ಇರಬೇಕು. ಎರಡೂ ಇದ್ದರೆ ಏನದು ಶ್ರೇಷ್ಠ. ಆದರೆ ತನಗೆ ಪ್ರಯೋಜನ ಇನ್ನೊಬ್ಬರು ಮಾಡ್ತಾನೆ ಭಾರಿ ಶ್ರೇಷ್ಠ, ದೇವ್ರು ಹಾಗೆ ಮಾಡ್ತಾರಲ್ಲ ಭಾರಿ ಶ್ರೇಷ್ಠ. ಈಗ ಅವನಿಗೂ ಪ್ರಯೋಜನ ಇಲ್ಲ, ನಿನಗೂ ಪ್ರಯೋಜನ ಇಲ್ಲ, ಯಾರಿಗೋಸ್ಕರ ಆಗಿದ್ದಾರೆ? ನನಗೇನು ನಷ್ಟ ಆಗುತ್ತೆ ಅಂದರೆ ಹೇಳ್ತಾರೆ, ನಚ ಲೋಕೋಪಕಾರೇಣ ನಚ ಉಪಕಾರೇಣ ತಸ್ಯ ಪ್ರಯೋಜನಂ. ಅವನಿಗೆ ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಹೇಳಿ ನೀನೀಗ? ಏನು ಪ್ರಯೋಜನ ಹೇಳಪ್ಪ ನಿನ್ನ ಪ್ರಕಾರ? ಇಲ್ಲಂತೂ ಜನ ಹಾಳಾದರು, ಗೊತ್ತಾಯ್ತಾ? ನಿನಗೂ ಏನೂ ಸಿಗಲಿಲ್ಲ, ಉಪಯೋಗ ಆಗಲಿಲ್ಲ. ಇಲ್ಲ ರೀ ಭಾರಿ ಪುಣ್ಯ ಬರುತ್ತೆ ನನಗೆ ಅಂದರೆ ಒಪ್ಪಿಲ್ಲ ನೀನು ಅದನ್ನು, ಪುಣ್ಯ ಒಪ್ಪಿಲ್ಲ ನೆನ್ಪಿಟ್ಕೋಬೇಕು. ನಾವೇನು ಮಾಡ್ಬೋದು? ಈಗ ಎಲ್ಲ ಹೇಳ್ತೀವಿ, ಯಾರು ಕೇಳೋದಿಲ್ಲ ಅಂತ, ನಮಗೇನು ಸಮಸ್ಯೆ ಇಲ್ಲ. ಯಾತಕ್ಕೆ? ಪುಣ್ಯ ಬಂತು, ನಮ್ಮ ಕೆಲಸ ಆಗುತ್ತೆ ಅಷ್ಟೇ. ಯಾರು ಇಲ್ಲಿ ಹಾಗಲ್ಲ, ಪುಣ್ಯ ಒಪ್ಪೇ ಇಲ್ಲ, ಧರ್ಮ ಒಪ್ಪೇ ಇಲ್ಲ, ಆದ್ದರಿಂದ ಪರಲೋಕದ ಸುಖ ನೀನು ಮಿಸ್ ಆಯಿತು. ಇಲ್ಲಂತೂ ಜನ ಬೈತಾರೆ, ಸಾಧ್ಯವಾರು ಒದ್ದು ಬಿಡ್ತಾರೆ ನಿನ್ನ. ಕಂಡವ್ರು ಅವ್ನು ಉಪನ್ಯಾಸ ಮಾಡ್ತಾಯಿತ್ತು, ದುಡ್ಡಿತ್ತು ಮುಂದ್ಗಡೆಗೆ, ಧೈರ್ಯವಾಗಿರಿ ಧರ್ಮ ಇರೋದು ಹೇಳಿದ ಬಂದು ಇವನಿಗೆ ಕೈ ಫಸ್ಟ್ ಇಲ್ಲೇ ಕೈ ಹಾಕಿದ್ರು ಅವರು, ಎಲ್ಲೋ ಅಲ್ಲ. ಇಷ್ಟೊತ್ತೇನೇ ಹೇಳಿದೆಯಲ್ಲ, ನನಗೆ ಯಾಕೆ ತೊಗೋಬಾರ್ದು ಅಂತ ಕೇಳಿದ. ಯಾಕೆ ತೊಗೋಬಾರ್ದು? ಪಾಪ ಬರೋದು ಇಲ್ಲಿ, ಪಾಪ ಎಲ್ಲಿ ಬರೋದು? ಪಾಪ ಇಲ್ಲವಲ್ಲ ನಿನ್ನ ಪ್ರಕಾರ. ಮತ್ತು ನಾನು ಮಾಡ್ತೀನಿ, ನಿನ್ನ ಒತ್ತು ತೊಗೋತಿರಲ್ಲ ನಾನೀಗ ಮಾತಾಡೋಗಿಲ್ಲ. ಅವ್ನು ಅವನೇ ಬದುಕಲಿಕ್ಕಾಗಲ್ಲ. ಫಸ್ಟ್ ಇಂಥ ಫಲಾಸಫಿ ಇಟ್ಕೊಂಡು ಅವನೇ ಬದುಕಲಿಕ್ಕಾಗಲ್ಲ. ಇವತ್ತು ಯಾತಕ್ಕೆ ಬದುಕ್ತಾ ಇದ್ದಾರೆ ಅಂದರೆ ನಡೀತಿರೋದು ಹಾಗೆ. ವೈಟವ್ರಿಗೆ ಕೇಳ್ತಾರೆ, ಉಳಿದವ್ರು ಪಾಪ ಹೋಗ್ತಿರ್ತಾರೆ, ಮುಚ್ಚಾಕಿಬಿಡ್ತಾರೆ, ಮುಗಿದಕ್ಕೆ ಮಾಡಬಾರ್ದು ಹಾಗೆಲ್ಲ. ನಚ ಉಪಕಾರೇಣ ತಸ್ಯ ಪ್ರಯೋಜನಂ ಅದೃಷ್ಟಾಭಾವ. ದೃಷ್ಟ ನಮಗೆ ಗೊತ್ತಿದೆ, ಅದೃಷ್ಟದೇ ನೀನು ಒಪ್ಪಿಲ್ಲ, ಈಗ ಏನು ಪ್ರಯೋಜನವೂ ಇಲ್ಲ. ಅಥೋ ಧರ್ಮಾದಿ ಅಭಾವಂ ವದತ ಸ್ವಸಮಯಸ್ಯ ಅನರ್ಥಂ ಅಂಗೀಕೃತಮೇವೇತಿ ನಾಸೌ ಸಮಯಿ. ಯಾವ ಘಟ್ಟ ಮುಗೀತೀಗ. ಆದ್ದರಿಂದ ತನ್ನ ಒಂದು ಯಾವುದೇ ಸಿದ್ಧಾಂತಕ್ಕೆ ಒಂದು ಪ್ರಯೋಜನ ಅಂತ ಇರಬೇಕು, ಪ್ರಯೋಜನ ಇಲ್ಲ. ಆದ್ದರಿಂದ ಧರ್ಮಾದಿ ಅಭಾವಂ ವದತ, ಧರ್ಮಾದಿಗಳು ಇಲ್ಲ ಅಂತ ಅವನು ಹೇಳ್ತಾನೋ ಅವನು ಸ್ವಸಮಯಸ್ಯ ತನ್ನ ಸಿದ್ಧಾಂತಕ್ಕೇನೆ ಅನರ್ಥಕ್ಯಂ. ಏನು ಒಪ್ಕೊಂಡಾಗಾಯಿತು? ಅನರ್ಥ. ಇದು ಪ್ರಯೋಜನ. ಸಾಮಾನ್ಯವಾಗಿ ಒಳ್ಳೆಯ ಪ್ರಯೋಜನ ಸರಿ, ಪ್ರಯೋಜನ ಇಲ್ಲ ಅಂದರೆ ಕೆಲಸ ಮಾಡೋದಿಲ್ಲ. ದುಷ್ಪ್ರಯೋಜನ ಬೇರೆ ಇದೆ. ಸೂಯಿಸೈಡೆಲ್ಲ ಅಪ್ರೋಚ್ ಅಂತೀವಲ್ಲ ಹಾಗೆ. ಆ್ಯಕ್ಚುಲಿ ಇವತ್ತು ಸೂಯಿಸೈಡ್ ಬಾಂಬ್ ಕಾನ್ಸೆಪ್ಟ್ ಇದೆಯಲ್ಲ, ಇವೊಂದು ಅದೇ ಟೈಪೇ. ನಾನು ಸತ್ರು ಪರವಾಗಿಲ್ಲ, ಉಳಿದವರು ಒಳ್ಳೆಯವರು ಆಗಬಾರ್ದು ಎಂಬ ಭಾವನೆ ಬಂತವೆ. ಏನೋ ಇಲ್ಲಿಲ್ಲ, ವೆಸ್ಟರ್ನ್ ಫಿಲಾಸಫಿ ಎಲ್ಲರೂ ಹೀಗಿಲ್ಲ, ಅವರೆಲ್ಲ ಆಸ್ತಿಕರಿದ್ದಾರೆ. ಬಟ್ ಅವ್ರು ವೇದಗೇದ ಒಪ್ಪೋದಿಲ್ಲ ಆದ್ದರಿಂದ ಅವ್ನು ಮತ್ತೆ ಕೌಂಟರ್ ಅಟ್ಯಾಕ್ ಮಾಡ್ತಾನೆ, ಎಂಡ್ಲೆಸ್ ಹೋಗ್ತಾ ಇರುತ್ತೆ ಹಾಗೆ. ಎಲ್ಲರೂ ಒಂದೇ ರೀತಿ ಇಲ್ಲ ಅಲ್ಲಿ. ಇಲ್ಲೇನು ಸಮಯೋಪಾದದಲ್ಲಿ ಹೇಳಿದ್ದಾರೋ ಅದು ಎಲ್ಲರೂ ಇನ್ಕ್ಲೂಡ್ ಆಗ್ತಾರದು. ಅದಕ್ಕೆ ಹೆಸರು ಹಿಡಿದ ಹೋಗಿದ್ದರಿಂದ ಸರಿ ಹೋಯಿತು. ಸ್ವಸಮಯಸ್ಯ ಅನರ್ಥಕ್ಯಂ ಅಂಗೀಕೃತಮೇವ ಇತಿ ನಾಸೌ ಸಮಯಿ. ಇದಿಷ್ಟು ಇಲ್ಲಿಂದ ತಗೊಂಡ್ರಿ. ಈಗ ಸಮಯ ಪ್ರಯೋಜನ ಯಶ್ಚತವು ನಾಭಿಮತವು ನಾಸೌ ಸಮಯ ಅಂತ ಹೇಳಿದ್ರು. ಅಲ್ಲಿಂದ ಇಲ್ಲಿವರೆಗೆ ಒಂದು ಘಟ್ಟ. ಇದು ಚಾರ್ವಾಕ ನಿರಾಸ. ಇದಿಷ್ಟು ಕೂಡ ಚಾರ್ವಾಕ ನಿರಾಸ. ಅಲ್ಲಿ ಹೇಳಿದ್ದಾರೆ ಅಭ್ಯುಪಗಮೇಪಿ ಅರ್ಥಾಭಾವ ಬ್ರಹ್ಮಸೂತ್ರ ಎಕ್ಸ್ಪ್ಲನೇಷನ್ ಇದೆ. ಇದಿಷ್ಟು ಅಲ್ಲಿ ಶಿಫ್ಟ್ ಆಗಬೇಕಾಗ. ಸೊ ಆ ಭಾಗ ಮುಗೀತು. ಈಗ ಇನ್ನೊಬ್ಬನಿದ್ದಾನೆ, ಇಲ್ಲ ಹಾಗೆಲ್ಲ ಇಲ್ಲ, ಒಪ್ತೀವಿ. ನಾವು ಏನು ಒಪ್ತೀವಿ? ಧರ್ಮಾಧರ್ಮದ ಕಾನ್ಸೆಪ್ಟ್ ಒಪ್ತೀವಿ. ಪ್ರಮಾಣ ಏನಪ್ಪ ಆಗಿದ್ರೆ ಪ್ರಶ್ನೆ ಬಂದು, ಪ್ರಮಾಣ ಏನೀಗ? ಪೌರುಷೇಯ ವಾಕ್ಯ ಸಾಕು. ಅಪೌರುಷದವನ್ನ ಏನು ಮಾಡ್ತೀರಿ? ಪೌರುಷೇಯ ಸಾಕು. ನಮ್ಮ ಗುರುಗಳು ಹೇಳಿದ್ದಾರೆ, ಮುಗಿದೋಯ್ತಪ್ಪ, ಇನ್ನೇನು ಬೇಕು ಅಂತ ಕೇಳಿದ. ನಾವೇನು ಹೇಳ್ತೀವಿ? ನೋಡೋದು ಕರೆಕ್ಟ್ ಅನಿಸುತ್ತೆ. ಅಲ್ಲ, ತೋರಿಸ್ತಾರೆ. ನಚ ಪೌರುಷೇಣ ವಾಕ್ಯೇನ ತತ್ಸಿದ್ಧಿ. ಪೌರುಷೇಣ ವಾಕ್ಯೇನ ತತ್ಸಿದ್ಧಿ. ತತ್ಸಿದ್ಧಿ ಅಂದ್ರೇನು? ಧರ್ಮಾದಿಸಿದ್ಧಿ. ಯಾಕೆ? ಅಜ್ಞಾನ ವಿಪ್ರಲಂಭಯೋ ಪ್ರಾಪ್ತೇ. ನೆನ್ಪಿಟ್ಕೋಬೇಕು. ಅಜ್ಞಾನ ವಿಪ್ರಲಂಭಯೋ ಪ್ರಾಪ್ತೇ. ನಿನ್ನ ಗುರು ಇರಬಹುದು, ಅವನ ಮಾತು ಕೇಳಿರಬಹುದು, ಆದರೆ ಅವನು ತಿಳ್ಕೊಂಡೇ ಹೇಳಿದ್ದಾನೆ ಅಂತ ಏನು ಗ್ಯಾರಂಟಿ? ಅವನಿಗೆ ಯಾರೋ ಹೇಳಿದರು, ಅವ್ರಿಗೆ ತಿಳಿದೇನು ಗ್ಯಾರಂಟಿ? ಅವ್ರಿಗೆ ತಿಳಿದೇನು ಗ್ಯಾರಂಟಿ? ಈಗ ಎಂಡ್ಲೆಸ್ ಅನವಸ್ಥಾ ಶುರುವಾಯಿತು. ಆಮೇಲೆ ವಿಪ್ರಲಂಭ. ಅವನಿಗೇನು ಸರಿಯಾಗಿ ಗೊತ್ತಿದೆ, ನಿಮ್ಗೆ ಹೇಳ್ಬೇಕಾದ್ರೆ ಮೋಸ ಮಾಡ್ತಿದ್ದಾನೆ ಅವನು. ಅಂಥವರೇ ಜಾಸ್ತಿ ಈಗ. ಅಜ್ಞಾನಕ್ಕಿಂತ ಮೋಸದ್ದೇ ಸಿಕ್ಕಾಬಿಟ್ಟು ಓವರ್ನೈಟ್ ವರ್ಲ್ಡ್ ವೈಡ್ ಪಾಪ್ಯುಲರ್ ಆಗಿಬಿಡ್ತಾರೆ. ಅದೇ ವಿಪ್ರಲಂಬ. ಮೋಸ ಮಾಡ್ತಿದ್ದಾರೆ. ಇರೋದೇ ಒಂದು, ಇಲ್ಲ ಹೇಳೋದೇ ಒಂದು. ಅವರು ಒಳಗೆ ಬೇರೆ ವ್ಯವಸ್ಥೆ. ಹೊರಗೆ ಕಾಣೋದಲ್ಲ ಬೂಟಾಟಿಕೆ ಅಂತ ಹೇಳಿದ್ರೆ ಬೂಟಾಟಿಕೆ ಸಿದ್ಧಾಂತ ಬರುತ್ತೆ. ಬೂಟಾಟಿಕೆ ಅಂದ್ರೆ ಒಂದೇ, ವಂಚನೆ ಅಂದ್ರೆ ಒಂದೇ. ಉದರ ವೈರಾಗ್ಯವಿದು. ಉದರ ವೈರಾಗ್ಯ ಅಂದ್ರೆ ಒಂದೇ, ಬೂಟಾಟಿಕೆ ಅಂದರೆ ಒಂದೇ. ಸ್ವಾರ್ಥ ಸಾಧನೆಗೋಸ್ಕರ ಸುಳ್ಳು ಹೇಳೋದು ಎಲ್ಲ ವಿಪ್ರಲಂಬ ಅಂದರೆ ಮೋಸ. ಮೋಸದಿಂದ ಹೇಳ್ಬೋದು, ತಿಳುವಳಿಕೆ ಇಲ್ಲದೆ ಹೇಳ್ಬೋದು. ಒಬ್ಬ ಮನುಷ್ಯ ತಪ್ಪು ಹೇಳಿದ ಎರಡು ಕಾರಣ ಇದೆ. ಅವನಿಗೆ ಗೊತ್ತಿಲ್ಲ ಪಾಪ, ಯಾರು ಮಿಸ್ಗೈಡ್ ಮಾಡಿ ಅವನು ಹಾಗೆ ಹೇಳಿಬಿಟ್ಟ. ಆಮೇಲೆ ನೋಡಿದರೆ ಅದಿಲ್ಲ.
ಬಂದು ಬೈದಿಲ್ಲ ನನಗೂ ಗೊತ್ತಿದ್ದಿಲ್ಲ ಅಂತ ಹೇಳಿದ ಪಾಪ. ನನಗೆ ಅವ್ರು ಹೇಳಿದ್ರು ಹೇಳಿದೆ, ಸಾರಿ ಅಂದ್ಬಿಡ್ತಾನೆ, ಅಷ್ಟೇ ಮುಗಿದೋಯ್ತು. ನಾವೇನು ಮಾಡೋಕ್ಕೆ ಬರೋದಿಲ್ಲ. ಆಗ ಮೋಸಗಾರ ಅವನು ತೊಗೊಂಡು ಆಮೇಲೆ ಏನು ಮಾಡೋದು, ಮೋಸಗಾರ ಗೊತ್ತಾಗುತ್ತೆ ಹೇಳ್ತಾರೆ, ಆಯ್ತಾ ಅಂತ ಕೇಳ್ತಾರೆ, ಅಂದರೆ ಸುಳ್ಳು ಹೇಳಿದ್ದಾರೆ ಅಂತ ಅರ್ಥ. ಉದ್ದೇಶಪೂರ್ವಕ ಆಯ್ತಾ ಅಂತ ಹೇಳಿದಾಗ ಮೋಸ ಮಾಡಿದ್ದಾನೆ ಅಂತ ಆಯ್ತು. ಅದು ತಮಾಷೆ ಏಪ್ರಿಲ್ ಫುಲ್ ಮಾಡಿದರೆ ಪರವಾಗಿಲ್ಲ, ತಮಾಷೆಗಿದೆ ಕೆಲವು ವಾಕ್ಯಗಳನ್ನು, ಅದು ತಪ್ಪಲ್ಲ. ಅದ್ರ ಉದ್ದೇಶ ಏನಿದೆ ಇವನಿಗೀಗ ದೊಡ್ಡ ಮಿಸ್ ಮಾಡಿಸ್ಬಿಟ್ಟ ಅವನಿಗೆ, ದೊಡ್ಡದು ಎಷ್ಟೋ ಥರ ಹಾಗಾಗಿದೆ, ಎಷ್ಟೋ ಜನ ಪಾಪ. ಹಾಗಾಗಬಾರ್ದು. ಇದೆಲ್ಲ ಮೊದಲೇ ಹೇಳಿದಂತೆ ವರ್ಲ್ಡಿಂಗ್ಸ್ ಎಷ್ಟು ಮುಖ್ಯನೋ ಕಾನ್ಸೆಪ್ಟ್ ಇದೆಯಲ್ಲ ಭಾರಿ ಮುಖ್ಯ. ಈ ಯಾರು ಒಪ್ಪೋದಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಈ ಹಾಗಿದ್ದರೆ ನಿಮ್ಮ ಗುರು ಸರಿ ಇದ್ದಾನೆ ಹೇಳಿದ್ದಾನೆ, ಇನ್ನೊಬ್ಬ ಗುರುಗಳು ಸರಿ ಹೇಳಿರ್ಬೇಕು. ಉದಾಹರಣೆಗೆ ಸಿಲೆಬಸ್ ಇದೆಯಪ್ಪ, ಯಾವ ಸ್ಕೂಲ್ ಕಾಲೇಜಲ್ಲಿ ಓದಿದ್ರು ಸಿಲೆಬಸ್ ಏನಿರುತ್ತೆ, ಒಂದು ಕಾಮನ್ ಸಿಲೆಬಸ್ ಇದೆ. ಯೂನಿಫಾರ್ಮ್ ಚೇಂಜ್ ಮಾಡ್ಬೋದು, ಸಿಲೆಬಸ್ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಇನ್ಸ್ಟಿಟ್ಯೂಷನ್ ಮಾಡಿದ್ರೆ ರೆಕಗ್ನಿಷನ್ ಸಿಗೋದಿಲ್ಲ ಅವರಿಗೆ. ಆ ಇನ್ಸ್ಟಿಟ್ಯೂಷನ್ ಹಾಗೆ ಒಂದು ಸಿಲೆಬಸ್ ಎಲ್ಲಿದೆ ನಿಮಗೀಗ, ಥ್ರೂ ಔಟ್ ಒಂದು ಸ್ಟೇಟು, ಒಂದು ಕಂಟ್ರಿ, ಅದಕ್ಕೆಲ್ಲ ಒಂದು ಸಿಲೆಬಸ್ ಇದ್ದಾಗ ಮೋಸ್ಟು ಪ್ರಶ್ನೆ ಬರಲಿಲ್ಲ. ಅರ್ಥ ಆಯ್ತಾ? ದೇರ್ ಫೋರ್ ನೀರಿಗೆ ಮಾಡ್ತಿರೋದೇನೋ ಪ್ರಯೋಜನ ಆಗಲಿಲ್ಲ, ತತ್ಸಿದ್ಧಿ ಆಗಲಿಲ್ಲ. ಎಲ್ಲರದು ಒಂದೇ ರೀತಿ. ಉದಾಹರಣೆಗೆ ಇಲ್ಲಿ BSc ಮಾಡ್ದ, ಎಲ್ಲೋ ಉತ್ತರ ಪ್ರದೇಶದಲ್ಲಿ BSc ಮಾಡ್ದ, ಟೆಕ್ಸ್ಟ್ ಬುಕ್ ಎಲ್ಲ ಬೇರೆ ಇರಬಹುದು, ಆ ಕೋರ್ಸಿನ ಕಂಟೆಂಟ್ ಏನಿರ್ತದೆ ಅಷ್ಟು ವಿಷಯ ಕವರ್ ಆಗಿರುತ್ತೆ. ಇದು ಎಲ್ಲ ಯೂನಿವರ್ಸಿಟಿಯಲ್ಲೂ ಕಾಮನ್ ಟೆಕ್ಸ್ಟ್ ಇರಬೇಕಾಗಿಲ್ಲ, ಅದು ಈಕ್ವಲೆಂಟ್ ಟೆಕ್ಸ್ಟ್ ಇರುತ್ತೆ. ಅಷ್ಟು ನಾಲೆಜ್ ಇದು ನಾಲೆಜ್ ಅಂದರೆ ಈಕ್ವಲ್ ಆಗಬೇಕು. ಅದಿಲ್ಲದೆ ಹೋದರೆ ಅರ್ಥ ಇಲ್ಲ. ಇದು ಅರ್ಥ ಆಯ್ತಾ? ಈಗ ನೀವು ಸಿಲೆಬಸ್ಸೇ ಇಲ್ಲಲ್ಲ, ಧರ್ಮ ಇಲ್ಲ ಅಂತ ಒಂದು ಸಿಲೆಬಸ್ಸು, ಧರ್ಮ ಇದೆ ಅಂತ ಒಂದು ಸಿಲೆಬಸ್ಸು, ಇದು ಧರ್ಮ ಅದು ಧರ್ಮ, ಹೇಳೋ ಧರ್ಮಗಳ ಅರ್ಥ ಸಂಬಂಧ ಇಲ್ಲ. ಅದು ಏಕವಾಕ್ಯತೆ ಇಲ್ಲ. ಏಕವಾಕ್ಯತೆ ಬಂದಿದ್ದರೆ ನಮಗೆ ಓಕೆ, ಏನು ಸಮಸ್ಯೆ ಇಲ್ಲ. ಒಂದು ಮಾತು, ವ್ಯವಸಾಯಾತ್ಮಿಕ ಬುದ್ಧಿ ಏಕೇ ಗುರುನಂದನ. ಎಲ್ಲರೂ ಒಂದೇ ರೀತಿ ಹೇಳಿದರೆ ಸಮಸ್ಯೆ ಬರೋದಿಲ್ಲ. ಎಲ್ಲಿ ಧೂಮ ಇದೆ ಅಲ್ಲಿ ಬೆಂಕಿ ಇದೆ, ಖಂಡಿತ ಮಾತು ನಂಬೋದು. ಯಾಕೆ ಲಾಜಿಕಲಿ ಪ್ರೂವ್ಡ್ ಅದು, ಅವನಿವನು ಪ್ರಶ್ನೆ ಬರೋದಿಲ್ಲ. ಆದರೆ ಪರಲೋಕದ ಬಗ್ಗೆ, ಧರ್ಮಗಳ ಬಗ್ಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಇವತ್ತು ದೊಡ್ಡ ಇಶ್ಯೂ ಸೈಕಾಲಜಿಯಲ್ಲಿ ಎಷ್ಟು ಓದ್ತಾರಲ್ಲ, ವ್ಯಾಲ್ಯೂಸ್ ಡಿಸೈಡ್ ಮಾಡೋದು ಹೇಗೆ. ಒಬ್ರಿಗೆ ಒಂದು ವ್ಯಾಲ್ಯೂ ಇದೆ, ಇನ್ನೊಂದು ಅವನು ಬೇರೆ ಅವನಂತಾನೆ, ಮತ್ತು ನಮ್ಮ ಪ್ರಕಾರ ಹೀಗೆ ಅಂತಾನೆ. ಫೈನಲ್ ಯಾವುದೀಗ ನೀವು ತಿಳಿದು ಮಾಡ್ಕೊ ಅಂತ ಹೇಳಿದರೆ ಅದು ಹಾರ್ಮ್ಲೆಸ್ ಆಗಿದ್ದರೆ ಪರವಾಗಿಲ್ಲ. ಅದು ಏನು ಯೂನಿಫಾರ್ಮ್ ಏನೋ ಇಟ್ಕೊತ ಕಲರ್ ಚೇಂಜ್ ಆಗಿದೆ, ಏನು ದೊಡ್ಡ ವಿಚಾರ ಅಲ್ಲ. ಆದರೆ ವಿಷಯದಿಂದ ಅನರ್ಥ ಆದರೆ ಭಾರಿ ತಪ್ಪಿದೆ. ಅದನ್ನು ಹೇಳ್ತಾರೆ. ಅಜ್ಞಾನ ವಿಪ್ರಲಂಭಯೋ ಪ್ರಾಪ್ತೇ, ಅಂದರೆ ನೀವು ಅಜ್ಞಾನ ಅಂತ ಹೇಳಿಬಿಡ್ತೀರಾ, ಮೋಸ್ಕರ ಅಂತ ಹೇಳಿಬಿಡ್ತೀರಾ, ಅಲ್ಲ. ಆ ಡೌಟ್ ಬಂದರೂ ಸಾಕು. ಪ್ರಾಪ್ತಿ ಅಂದ್ರೇನು? ಪ್ರಾಬಬಿಲಿಟಿ ಇದೆ. ಪ್ರಾಬಬಿಲಿಟಿ ಇರಲಿ ಅಂತ ಕೇಳಿದ್ರೆ ನಾನು ಕೆಲಸ ಮಾಡೋಕ್ಕಾಗಲ್ಲ. ಅದರಿಂದ ಇವತ್ತು 10 ಗಂಟೆ ಬಸ್ ಇರ್ಬೋದು, ಬೇರೆ ದೊಡ್ಡ ಊರಿಗೆ ಹೋಗೋದಕ್ಕೋಸ್ಕರ ದೊಡ್ಡ ಲಗೇಜ್ ತೊಗೊಂಡು ಹೋಗ್ಲಿಕ್ಕಾಗೋದಿಲ್ಲ, ಅದು ಬಸ್ಸೇ ಇಲ್ಲ, ಏನು ಮಾಡಬೇಕು? ಆಮೇಲೆ ಅವನು ಪ್ರಾಬ್ಲಮ್ ಬರೋದು. ಪ್ರಾಬಬಲ್ ಅಂತ ಹೇಳಿದಾಗ ರಿಸ್ಕ್ ತೊಗೊಳೋದಿಲ್ಲ ನಾವು. ಯಾವಾಗ ಅಶ್ಯೂರ್ಡ್ ಅಂತ ಹೇಳ್ತೇವೆ ಆಗ ರಿಸ್ಕ್ ತೊಗೋತೇವೆ. ಅದು ಯಾವುದು ಗೊತ್ತಾ? ಪರಲೋಕದ ವಿಚಾರ ಇದು, ತುಂಬ ರಿಸ್ಕ್ ಇದೆ ಅದರೊಳಗೆ. ಸಣ್ಣ ಪುಟ್ಟ ಕೆಲಸ ರಿಸ್ಕ್ ತೊಗೊಂಡ್ಬಿಡ್ಬೋದು. ಯಾವುದೋ ಸಿನಿಮಾ ಬಿಟ್ಟು ಸಿನಿಮಾ ಹೋದರೆ ಮತ್ತೆ ಬಿಡ್ಬೋದು. ಎಕ್ಸಾಮ್ ಹೋಯ್ತು ಅವನಿಗೀಗ, ಅವನು ಇಲ್ಲಿ ಒಂದು ನೆಕ್ಸ್ಟ್ ಶೋ ಹೋಗ್ಬೋದು, ಬೇಕಾದ್ರೆ ಇವರು ನೆಕ್ಸ್ಟ್ ಡೇ ಹೋಗ್ಬೋದು, ನೆಕ್ಸ್ಟ್ ಶೋ ಹೋಗ್ಬೋದು. ಅದು ಹಾಗಲ್ಲ, 1 ಇಯರ್ ಹೋಯ್ತು ಅವನಿಗೆ. ಕೆಲಸದ್ದು ಒಂದೇ ಚಾನ್ಸ್ ಇದ್ದರೆ ಪರ್ಮನೆಂಟ್ಲಿ ಗಾನ್. ಆ ರಿಸ್ಕ್ ತೊಗೊಳಕ್ಕೆ ಬರೋದಿಲ್ಲ. ಇದೆಲ್ಲ ಯಾತಕ್ಕೆ ಹೇಳ್ತಿರೋದು ಆಚಾರ್ಯರು ಅಂದರೆ, ನೀವೇ ಯೋಚನೆ ಮಾಡಿ. ಈ ಪ್ರಾಬಿಲಿಟಿ ಇದೆಯಲ್ಲಪ್ಪ ನಿಮಗೀಗ, ನೀನು ಸರಿಯಾಗಿದೆ, ಇನ್ನೊಬ್ಬರು ಸರಿಯಾಗಿದೆ, ಬಟ್ ಅವರಿಬ್ಬರು ಬೇರೆ ಬೇರೆ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಹೇಳ್ತಾ ಇದ್ದ ಕಾಲಕ್ಕೆ ಇಬ್ಬರು ಸರಿಯಾಗೋ ಚಾನ್ಸಸ್ ಇಲ್ಲ. ಅಂದಮೇಲೆ ಒಬ್ಬನು ತಪ್ಪು ತಿಳ್ಕೊಂಡಿದ್ದಾನೆ ಅಂತ ಅರ್ಥ. ಇಬ್ಬರಲ್ಲಿ ಒಬ್ಬ ತಪ್ಪು ತಿಳ್ಕೊಂಡಿದ್ದೆ, ಯಾರು ಅಂತ ನಮಗೆ ಗೊತ್ತಿಲ್ಲ. ಈಗ ಅವಾಗ ಏನು ಮಾಡಬೇಕೀಗ? ಅವನು ಬೈಯೋ ನಮ್ಮ ಉದ್ದೇಶ ಅಲ್ಲ, ನಾವು ಗಟ್ಟಿ ಆಗಬೇಕು ಫಸ್ಟು. ನಾವು ಹಿಡಿದ ದಾರಿ ತಪ್ಪು ಅಂತ ಆಗಬಾರ್ದು. ಅದಕ್ಕೆ ಏನು ಹೇಳ್ತಿ ಹೇಳಿ ನೀನೀಗ? ಉತ್ತರ ಕೊಡೋದಕ್ಕಾಗಲ್ಲ. ಇದನ್ನು ಎಲ್ಲ ಯಾವುದು ಅಪೌರುಷೇಯ ವಾಕ್ಯ ಒಪ್ಪೋದಿಲ್ಲ, ಎಲ್ಲ ಫಿಲಾಸಫಿ ಇಷ್ಟೊಳಕ್ಕೆ ಹೋಗಿಬಿಡ್ತಾವೆಲ್ಲ ಕೂಡ. ನೀನು ಫಾಲೋ ಮಾಡ್ತೀವಿ ಮಾಡಿ, ಇನ್ನೊಬ್ರಿಗೆ ಹೇಳಾಗಿಲ್ಲ. ಅವನಿಗೆ ಪ್ರಶ್ನೆ ಕೊಟ್ಟರೆ ಉತ್ತರ ಕೊಡ್ಬೇಕು ನೀನಾಗ. ಅನ್ಯತ್ರ ಅದೃಷ್ಟಸ್ಯ ಸರ್ವಜ್ಞತ್ವಸ್ಯ ಕಲ್ಪನಂ. ಹೇಗೆ ಅಂದರೆ ನೋಡಿ ಹಾಗೆಲ್ಲ ಹೇಳಬಾರ್ದು. ನಮ್ಮ ಗುರುಗಳು ಸರ್ವಜ್ಞರು ಗೊತ್ತಾ ನಿಮಗೆ ಅಂತ ಹೇಳಿದ. ಅವ್ರು ಮತ್ತವರು ಸರ್ವಜ್ಞರು ಅಂತ ಕರೀತಾರಲ್ಲ, ನಮ್ಮ ಗುರು ದಡ್ಡ ಅಂತ ಯಾರು ಹೇಳೋದಿಲ್ಲ. ಮತ್ತೆ ಕಳ್ಳರು ಕೂಡ ಗುರು ಅಂತಾನೆ ಕರೆಯೋದು. ಸೀನಿಯರ್ ಕಳ್ಳ ಗುರು ಅವನಿಗೆ, ಅರ್ಥ ಆಯ್ತಾ? ಅಣ್ಣ ಗುರು ಆಗಿಬಿಡ್ತಾರೆ ಎರಡರಲ್ಲೂ. ಮತ್ತು ಇವೆಲ್ಲ ಗ್ಯಾಂಗ್ ಇದೆಯಲ್ಲ, ಏನು ಮಾಡ್ತೀರಿ ಈಗ? ಅದಕ್ಕೆ ಏಕವಾಕ್ಯತೆ ಇದ್ದರೆ ಪ್ರಶ್ನೆ ಮಾಡೋಕ್ಕೆ ಬರೋದಿಲ್ಲ. ಧರ್ಮ ಇದೆ ಅಷ್ಟು ಒಪ್ತಾನೆ. ಈ ಲೆವೆಲ್ನವನು ಧರ್ಮ ಯಾವ ಧರ್ಮ ಅಂತ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅವ್ನು ಧರ್ಮನೇ ಒಪ್ತಿದ್ದವನ ಕೇಸ್ ಹೊರಟೋಯ್ತು. ಧರ್ಮ ಒಪ್ತಾನೆ, ಅವನು ಏನು ಹೇಳ್ತಾನೆ ಅದಕ್ಕೆ ಆಧಾರ ಇಲ್ಲ. ಮತ್ತು ಇನ್ನೊಬ್ಬರು ಕೂಡ ಆಧಾರ ಬೇರೆ ಇದೆ. ಆಗ ನಮಗೆ ಡೌಟ್ ಬಂದೇ ಬರುತ್ತೆ. ಆದ್ದರಿಂದ ಏನು ನಿಮ್ಮ ಗುರು ಸರ್ವಜ್ಞ ಅಂತ ಹೇಳಿದರೆ ನಮ್ಮ ಸಮಸ್ಯೆ ಶುರುವಾಯ್ತು. ಈಗ
ಅವ್ನು ಸರ್ವಜ್ಞ ಅಂತ ಹೇಗೆ ನಿನಗೆ ಗೊತ್ತು? ಇದು ನೋಡಿದ್ರೆ ಅರ್ಥ ಮಾಡ್ಕೋಬೇಕೀಗ, ಭಾರಿ ಇಂಪಾರ್ಟೆಂಟ್ ಅದು. ನಿಮ್ಮ ಗುರು ಸರ್ವಜ್ಞ ಯಾರು ಹೇಳಿದ್ರು ನಿನಗೆ ಅಂತ ಪ್ರಶ್ನೆ. ಅವನೇ ಹೇಳಿದನಾ? ಮೋಸ ಮಾಡಿರ್ಬೋದಲ್ಲ, ಮುಗಿದೋಯ್ತು ಕತೆ. ಅವರೇ ಹೇಳಿರೋಲ್ಲ. ಇನ್ನೊಬ್ರು ಹೇಳಿದರೆ ಅವನು ಯಾರೋ, ಅವನಂಥವ್ರು, ಅವನ ಫ್ರೆಂಡಾ? ಇನ್ನು ಮತಾಂತರ ಮಾಡೋರಲ್ಲಿ ಏನು ಮಾಡ್ತಾರೆ ಅಂತ ದೊಡ್ಡ ಸಭೆ ಸೇರಿಸ್ಬಿಡ್ತಾರೆ. ತಮ್ಮ ಮತ ಭಾರಿ ದೊಡ್ಡದು ಅಂತ ಹೇಳ್ತಾರೆ. ಇದು ಹೇಳಿದವರು ಭಾರಿ ಉದ್ಧಾರ ಆಗಿದೆ ಅಂತ ಹೇಳಿ ಯಾವನೊಬ್ಬನು ಹೇಳ್ತಾನೆ, ಹೌದು ನಿಮ್ಮ ಮಾತಿಗೆ ಉದ್ಧಾರ ಇದೆ ಅಂತಾನೆ. ಸುಳ್ಳು ಇವ್ರ ಕಡೆಯವನೇ ಅವನು. ಅರ್ಥ ಆಯ್ತಾ? ಪ್ಲಾನ್ ಮಾಡಿಬಿಟ್ಟಿರ್ತಾರೆ. ಇವ್ರು ಹೇಳ್ತಾರೆ, ಯೋ ಕಣ್ಣಲ್ಲಿ ನೀರು ಸುರಿಸಿ ನಾಟಕ ಮಾಡ್ತಾನೆ ಅವನು. ನಂಗೆ ಗೊತ್ತೇ ಇದ್ದಿಲ್ಲ, ಹೋದ ವರ್ಷ ನೀವು ಸಿಕ್ಕರೆ ಹೇಳಿದಿರಿ, ಅವತ್ತಿಂದ ನನ್ನ ಲೈಫೇ ಚೇಂಜ್ ಆಗಿದ್ದಿದ್ದು. ಉಳಿದ ಇವರು ಸೇರ್ಕೊಂಡ್ಬಿಡ್ತಾರೆ. ಹಾಗೆ ಇದೆಲ್ಲ ಪ್ರೀ ಪ್ಲಾನ್ಡ್, ಇದೆಲ್ಲ ಮೋಸ. ಅಜ್ಞಾನ ವಿಪ್ರಲಂಭಯೋ ಪ್ರಾಪ್ತಿ, ಅದು ನಡೀತಾ ಇದೆ ಅವೆಲ್ಲ ಕೂಡ ಆ್ಯಕ್ಚುಲಿ. ನಚ ತದರ್ಥತ್ವೇನ ಸರ್ವಜ್ಞ ಕಲ್ಪೇತ. ಆದ್ದರಿಂದ ಸರ್ವಜ್ಞ ಒಬ್ಬರಿಂದ ಅಶ್ಯೂ ಮಾಡೋಕ್ಕೆ ಬರೋದಿಲ್ಲ. ಯಾಕೆ? ಅನ್ಯತ್ರ ಅದೃಷ್ಟಸ್ಯ ಸರ್ವಜ್ಞತ್ವಸ್ಯ ಕಲ್ಪನಂ. ಫಸ್ಟ್ ಸರ್ವಜ್ಞ ಎಂಬ ಕಾನ್ಸೆಪ್ಟ್ ನಮಗೆ ಯಾರಿಗೂ ಹೊತ್ತು ಒಬ್ರಿಗೆ ಬಗ್ಗೆಯೂ ಬಂದಿಲ್ಲ. ನಮಗೆ ಒಳ್ಳೆ ಡಾಕ್ಟ್ರು ಅನ್ಬೋದು, ಒಳ್ಳೆ ಇಂಜಿನಿಯರ್ ಅನ್ಬೋದು, ಬಟ್ ಎಲ್ಲ ಒಳ್ಳೆಯದು ತಿಳಿದೋ ಅಂತ ಹೇಳೋಕ್ಕೆ ಬರೋದಿಲ್ಲ. ಅವರೇ ಹೇಳ್ಕೊತಾರೆ, ಈ ವಿಷಯ ನನಗೆ ಗೊತ್ತಿಲ್ಲ ಅಂತ ಅವರೇ ಹೇಳಿಬಿಡ್ತಾರೆ. ಬೇರೆ ಡಿಪಾರ್ಟ್ಮೆಂಟ್ ಸೌಂಡ್ ಪಟ್ಟಿದ್ದಲ್ಲ ಅಂತೇಳಿ. ಸರ್ವಜ್ಞ ಇಲ್ಲ ಅಂತ ಆಯ್ತಲ್ಲ. ಒಬ್ಬ ಸರ್ವಜ್ಞ ನೋಡಿದ್ದೀರಿ ಯಾರಾದರೂ ನೀವು? ನೋಡಿದ್ದೀರಾ? ಇಲ್ಲ. ಮತ್ತು ಅನ್ಯತ್ರ ಅದೃಷ್ಟ, ಅದು ಎಲ್ಲೂ ಕಾಣದೇ ಇರತಕ್ಕಂಥ ಸರ್ವಜ್ಞತ್ವವನ್ನು ಇದರಲ್ಲಿ ಹೇಗೆ ಒಪ್ಪೋದು ನಾವು? ಪ್ರೂವ್ ಮಾಡಿ, ಏನಿದೆ? ಏನು ಇನ್ನೊಬ್ರು ಹೇಳ್ತಾರೆ, ಮತ್ತು ಅವ್ರ ಸರ್ವಜ್ಞನ ಗೊತ್ತಾ? ನಮ್ಮ ಎಷ್ಟಿಗೆ ಎಲ್ಲ ಗೊತ್ತು ನಿನಗೆ ಹೇಗೆ ಗೊತ್ತು? ಫಸ್ಟು ಎಲ್ಲ ಗೊತ್ತು, ಅವ್ರ ಹತ್ರ ಓದ್ಲಿಕ್ಕೆ ಯಾಕೆ ಹೋಗ್ತಿದ್ದೆ? ನಿನಗೆ ಎಲ್ಲ ಗೊತ್ತು ಅಂದಮೇಲೆ ಅವನು ಸರ್ವಜ್ಞ ಅಂತ ಸರ್ಟಿಫೈ ಮಾಡಬೇಕಾದ್ರೆ ಅವನಿಗಿಂತ ಮೇಲವ್ರು ಮಾಡಬೇಕು, ಕೆಳದವ್ರು ಮಾಡೋಂಗಿಲ್ಲ. ನೀನಲ್ಲ, ನೀವು ಓದ್ಲಿಕ್ಕೆ ಹೋಗಿರೋನು. ಮತ್ತು ಅವನೇ ಹೇಳ್ತಾನೆ ನಾನು ಸರ್ವಜ್ಞ ಅಂತ ಅವನೇ ಹೇಳ್ಕೊಂಡ್ಬಿಟ್ಟಿದ್ದಾನೆ. ನಂಬ್ಲಕ್ಕಾಗೋದಿಲ್ಲ, ರಿಸ್ಕ್ ಇದೆ ಇದರಲ್ಲಿ. ನಾವೇನು ಸುಳ್ಳು ಅಲ್ಲ ಅಂತ ಹೇಳೋದಿಲ್ಲ, ಕನ್ಫರ್ಮ್ ಮಾಡೋದು ಹೇಗೆ? ಅದು ಅಸಲ್ಟ್ ಹೇಗೆ ಮಾಡ್ತೀರಪ್ಪ ನೀವೀಗ? ಏನಾದಿದೆಯಾ? ಇಲ್ಲ. ಮಾರ್ಕ್ಸ್ಗಳು ಕೇಳ್ತಾರೆ, ನಾವು ಸುಳ್ಳು ಹೇಳ್ತೀರಾ ಅಂತ ಕೇಳಬಾರ್ದು, ಗೊತ್ತಾಯ್ತು? ತೋರಿಸಿ ಸತ್ಯವಂತ ಪ್ರೂವ್ ಮಾಡಬೇಕೆ ಹೊರತು ಆರ್ಗ್ಯೂ ಮಾಡ್ತಾ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ನಾವು ಸುಳ್ಳು ಮೋಸಗಾರ ಅಂತ ಹೇಳಿಲ್ಲ ನಾವು. ನೀನು ಯಾಕೆ ತಿಳ್ಕೊತೀಯ ಅದನ್ನು? ನೀನು ತೋರಿಸ್ಬಿಟ್ಟು ಪ್ರಾಮಾಣಿಕತೆ ಪ್ರೂವ್ ಮಾಡು ಅಷ್ಟೇ ಹೊರತು ಬೇರೆ ಹೇಳಬಾರ್ದು. ಅವ್ರು ಒಪ್ಕೋಬೇಕಾಗ. ನೀನು ಸರ್ವಜ್ಞ ಅಂತ ಹೇಗೆ ಹೇಳ್ತೀಯಪ್ಪ ಈಗ? ಹೇಳು, ನಾನು ಕೇಳ್ತೀನಿ, ಉತ್ತರ ಕೊಡ್ತೀಯ. ಹಾಗಿದ್ರೆ ಎಷ್ಟೋ ದಿನ ಹಾಗಾಗಿದ್ದಾನೆ. ರಾಯರ ಮೇಲೆ ಬರ್ತಾರೆ ಅಂತ ಹೇಳಿರ್ತಾರೆ, ದೊಡ್ಡ ಕ್ಯೂ ಇರ್ತಾರೆ. ತಿಳಿದವನು ಹೋಗ್ತಾನೆ, ಸ್ವಲ್ಪ ಪರಿಬಾರದ ಡೌಟ್ ಇದೆ ಹೇಳ್ತೀರ ಆದರೆ ಆಗ್ಬೋದು, ಅದು ಸಿಕ್ಕಾಕೋಗ್ಬಿಡ್ದು. ಅವರೆಲ್ಲ ಈ ಥರ ಮಾಡೋರೆಲ್ಲ ಪರಿಬಳ ಯಾವುದು ಅಂತ ಕೇಳ್ತಾರೆ, ಅದೇ ಗೊತ್ತಿರೋದಿಲ್ಲ ಫಸ್ಟ್. ಆಗ ಗೊತ್ತಾಗುತ್ತೆ ಅಲ್ಲ ಎಷ್ಟು ಕೋಟ ಅಂತ ಎಲಿಮಿನೇಟ್ ಆಗೋಗ್ಬಿಡ್ತಾರಲ್ಲ. ಇವತ್ತಿದೆಲ್ಲ ಇಷ್ಟು ಓದಿದರೆ ತತ್ವಜ್ಞಾನ ಭಾಗ ಓದಿಬಿಟ್ರೆ ಸಾಕು, ಎಷ್ಟೋ ಅವನಿಗೆ ಇದಾಗಿಬಿಡ್ತಾರೆ. ಕಂಡ್ಕೊಂಡವ್ರು ನಮ್ಮ ಪ್ರಶ್ನೆ ಹೋಗಿಬಿಡುತ್ತೆ. ಇದು ಮೊದಲು ಯೋಚನೆ ಮಾಡಿರೋದಿಲ್ಲ, ಯೋಚನೆ ಮಾಡ್ತಾನೆ. ಒಂದು 4 ಓದಿ ಹೊತ್ತಿಗೆ ಅವನು ಅಟ್ಲೀಸ್ಟ್ ಒಳ್ಳೆ ಸಿದ್ಧಾಂತ ಒಪ್ಪಲಿ ಬಿಡಲಿ, ಕೆಟ್ಟ ಸಿದ್ಧಾಂತ ಒಪ್ಪೋ ಚಾನ್ಸ್ ಇಲ್ಲ. ಒಂದು ಕ್ರಿಟಿಕಲ್ ಅಪ್ರೋಚ್ ಶುರುವಾಗುತ್ತೆ ಅವನಿಗೆ. ಆಯ್ತಪ್ಪ, ಸರ್ವಜ್ಞ ಅಂತ ಒಪ್ಪೋಣ. ಒಬ್ಬ ಸರ್ವಜ್ಞ ಅಂತ ಒಬ್ಬನಿದ್ದಾನೆ. ಆದರೆ ಸರ್ವಜ್ಞ ಅವನು ಇಲ್ಲಿದ್ದಾನೋ ಬೇರೆ ಕಡೆ ಇದ್ದಾನೋ? ಇದ್ದರೆ ಕರ್ಕೊಂಬ ಮಾತಾಡ್ತೀವಿ, ಸರ್ವಜ್ಞ ಪ್ರೂವ್ ಮಾಡಲಿ. ಬೇರೆ ಕಡೆ ಇದ್ದಾರೆ ಅಂತ ಹೇಳಿ ಮತ್ತು ಅವ್ರು ಹೇಳಿದ್ದು ನಿಂಗೆ ಹೇಗೆ ಗೊತ್ತಾಯಿತು? ನಂಗೆ ಹೇಳಿದ, ನಿನಗೆ ಹೇಳಿದ, ನಮಗೆ ಹೇಗೆ ಗೊತ್ತು? ಅವನಿರ್ಬೋದು, ಸರ್ವಜ್ಞ ಅವನಿರ್ಬೋದು, ನೀನು ಅವನಿಗೆ ಹೇಳಿದ ಅಂಥೇಳಿ ನೀನು ಅದಕ್ಕೆ ಸರಿಯಾಗಿ ಕೇಳಿಸ್ಕೊಂಡು ಅಂತ ಹೇಗೆ ಗೊತ್ತಾಗಬೇಕು? ಅವನು ಆರ್ಡ್ರ್ ತೋರಿಸ್ಬೇಕಾಗ. ಎಲ್ಲಿದೆ ತೋರಿಸೀಗ? ಮತ್ತೆ ಆಯ್ತು, ಅದನ್ನು ತೋರಿಸಿದ ಅಂತ ಇಟ್ಕೊಬೇಡ. ಹಾಗಿದ್ದೆ ಇದು ಅವನೇ ಬರ್ತೀವಿ ಅಂತ ಹೇಗೆ ಗೊತ್ತಾಗಬೇಕು ನಮಗೆ? ಸಿಗ್ನೇಚರ್ ವೆರಿಫೈ ಮಾಡೋಕ್ಕೆ ಸ್ಪೆಸಿಫಿಕ್ ಸಿಗ್ನೇಚರ್ ಬಂದಿಲ್ಲೂ ಅಲ್ಲ. ಸ್ಪೆಸಿಫಿಕ್ ಬ್ಯಾಂಕ್ನಲ್ಲಿ ಯಾಕೆ ಇಟ್ಕೊಂಡಿರ್ತಾರೆ? ಅವತ್ತು ಸ್ಪೆಸಿಫಿಕ್ ಸಿಗ್ನೇಚರ್ ಒಬ್ಬ ಸರ್ವಜ್ಞ ಅಂತ ಅಟೆಸ್ಟ್ ಸಿಗ್ನೇಚರ್ ಹೊಂದಿದೆ ನನ್ನ ಹತ್ರ. ಅವನು ಗ್ರಂಥ ಬರೆದಿದ್ದಾನ? ಅವನೇ ಬರೆದ ಅಂತ ಹೇಗೆ ಹೇಳ್ತಿ? ಅದಂತ ಹೇಗೆ ಗೊತ್ತು ನಿನಗೆ? ಇತಿ ಅಂತ ಎಷ್ಟೋ ಇವತ್ತೇ ನಿಮಗೆ ಗೊತ್ತಾಗ. ಎಷ್ಟೋ ಸರ್ತೆ ಕಾಪಿ ಬುಕ್ಸ್ ಹಿಂದಿನ ಕಾಲದಲ್ಲೂ ಕಾಪಿ ಮಾಡೋ ಪದ್ಧತಿ ಇದೆ. ಅದು ಫಸ್ಟೇನೂ ಅಲ್ಲ, ಅವೆಲ್ಲ ತಮ್ಮ ಹೆಸರು ಹಾಕೊಂಡ್ಬಿಟ್ಟಿರ್ತಾರೆ. ಏನು ಮಾಡ್ಬೇಕು ಅದಕ್ಕೆ? ಸೊ ಈ ಪ್ರಾಬಬಿಲಿಟಿ ಇದೆಯಪ್ಪ, ಅವನೇ ಬರೆದು ಅಂತ ಹೇಗೆ ಹೇಳ್ತೀಯ? ಅವನೇ ಬರೆದು ಅಂತ ಆದಮೇಲೆ ಅರ್ಥ ನೀನು ತಿಳ್ಕೊಂಡಿದ್ದ ಅರ್ಥ ಹಾಕೋಬೇಕು, ಬೇರೆ ಆಗ್ಬೋದಲ್ಲ. ದೊಡ್ಡ ಸೀರೀಸ್ ಏನಂತಾರೆ? ಕಲ್ಪನಾ ಗೌರವ. ಬರೀ ಅಶ್ಯೂಮ್ ಮಾಡ್ಕೊತ ಹೋಗ್ತಿರೋದು ಹೊರತು ಎಂಡಿಲ್ಲ ಮಣ್ಣಿಲ್ಲ. ಅನ್ಯತ್ರ ಅದೃಷ್ಟಸ್ಯ ಸರ್ವಜ್ಞತ್ವಸ್ಯ ಕಲ್ಪನಂ. ಇನ್ನೊಬ್ಬ ಸರ್ವಜ್ಞ ಇದ್ದಾನೆ ನೋಡಿ ಅಂತ ಅಕಸ್ಮಾತ್ ತೋರಿಸ್ತಾ ಅಂತ ತಿಳ್ಕೊಬೋಣ. ಅವನ್ನೇ ಕೇಳ್ತೀವಿ. ನಿನ್ನೆ ಕೇಳ್ತೀವಿ. ಹಾಗಿದ್ರೆ ಒಬ್ಬರು ಸರ್ವಜ್ಞ ಇರೋದಾದರೆ ನೀನು ಅವನ ಹತ್ರ ಕೇಳೋದು ನಮಗೆ ಹೇಳೋದಕ್ಕಿಂತ ಡೈರೆಕ್ಟ್ ಅವನ್ನೇ ಕೇಳೋದು ಒಳ್ಳೇದಲ್ಲೇನು? ಮತ್ತೆ ಎಲಿಮಿನೇಟ್ ಆದವನೀಗ. ಇವ್ರು ಏನು ಪ್ರೊಜೆಕ್ಟ್ ಮಾಡ್ಕೊಂಬಂದಿದ್ದ ಅವನು ಹೋಗಿಬಿಡ್ತಾನೆ. ಅರ್ಥ ಆಯ್ತಾ? ಇದು ನಮ್ಮ 199 ಕೇಸನ್ನು ಎಲ್ಲ ಇವತ್ತು ನಡೀತಿರೋದೆಲ್ಲ ಅಂಥದ್ದು. ಅದರಿಂದ ದೂರ ಆಗಬೇಕಾದ್ರೆ ಇದೆಲ್ಲ ಸರಿಯಾಗಿ ಓದಿರ್ಬೇಕು. ಏನಿಲ್ಲ ಯಾರಿಗೆ? ಅದೇ ಹೇಳಿದ್ದು ಅಲ್ಲ, ಸರ್ವಜ್ಞ ಅಂತ ಬಟ್ ಪ್ರೂಫೇ ಇಲ್ಲ.
ಅವನಿದ್ದರೂ ಕೂಡ ಬೈ ಚಾನ್ಸ್ ಇದ್ದಂತ ನಿನ್ನ ಗುರು ನೀನು ಹೇಳಿದಾನೆ ಅವನೇನು ಗೊತ್ತು ಒಬ್ರು ಹೇಳ್ತಾರೆ ಅವನು ಸುಳ್ಳು ಹೇಳಿಬಿಡ್ತಾನೆ ಮುಂದೆ ಬಂದು ಅವ್ನು ಹೇಳಿದ್ದೆ ಒಂದು ಅವ್ನು 10 ಕೊಡು ಇಲ್ಲ ಕೊಡು ಅಂತ ಹೇಳಿದ ಕೊಟ್ಟು ಆಮೇಲೆ ಹೇಳೇ ಇಲ್ಲ ಅಂತ ಹೇಳಿ ಅವನು ಹೋಗೇ ಇಲ್ಲ ಫಸ್ಟ್ ಇವನು ಹೋದ್ರೆ ಅವ್ನು ಹೇಳಿದ್ದೇ ಬೇರೆ ಆಯ್ತಿದ್ದಾನೆ ನಮ್ಮ ಯಾರು ನಾಭಾಗರಾಜ ಪ್ರಾಮಾಣಿಕವಾಗಿ ಹೇಳ್ತಾನೆ ಹೋಗಿ ನಮ್ಮ ಅಪ್ಪನ ಕೇಳ್ಕೊ ಕರೆಕ್ಟಾಗಿ ಹೇಳ್ತಾನೆ ಆ ರೀತಿ ಎಷ್ಟು ಜನ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಹೋಗಲಿ ಅವನೇ ಒಂದು ಲೆಟ್ರ್ ಕೊಟ್ಟ ಅಂತ ತಿಳ್ಕೊಳ್ಳಿ ಅವನ ಲೆಟ್ರ್ ಅಂತ ಹೇಗೆ ಗೊತ್ತು ನಮಗೀಗ ಕೋಟ ಎಷ್ಟು ಮಾರ್ಕ್ಸ್ ಕಾರ್ಡೇ ಕೋಟ ಇವೆ ಎಷ್ಟೆಷ್ಟೋ ಸರ್ಟಿಫಿಕೇಟ್ ಕೋಟ ಇವತ್ತು ಯೂನಿವರ್ಸಿಟಿ ಯಾವುದೋ ಯೂನಿವರ್ಸಿಟಿ ಸೀಲ್ ಹಾಕಿಬಿಡ್ತಾರೆ ಆ ಸ್ಕೂಲೇ ಇರೋದಿಲ್ಲ ಸೀಲ್ ಮಾಡಿರ್ತಾರೆ ಅದೇನು ದಂಧೆ ಅಂತೀವಲ್ಲ ಹಾಗೆ ಮಾಡಿದ್ರೆ ಏನು ಪ್ರೂಫ್ ಇದೆ ಈಗ ಇಲ್ಲ ಅವ್ನು ಬೇಕಾದ್ರೆ ಅವ್ನು ಕರ್ಕೊಂಡು ಮಾಡಿಸ್ತೀನಿ ಮತ್ತು ಗ್ರ್ಯಾಂಟಾಗಿ ಅವನೇ ಕರ್ಕೊಂಬಾಗಿದ್ದರೆ ಅವನೇ ಇದ್ದಾನೆ ತೊಗೊಂಡು ಬಾಗ ಅವ್ನು ನೋಡಿದವನು ಇವನಿದ್ದಾನೆ ಮತ್ತು ಇವನು ಅವ್ನು ನೋಡಿದ್ರೆ ನಮ್ಗೆ ಬ್ಯಾಗ್ ಗೊತ್ತಾಗಬೇಕು ಮತ್ತೆ ಅವನು ಕೇಳಿ ಅವನು ಹಣೆಬಾರ ಮತ್ತೊಂದು ಎಲ್ಲ ಎಂತ ವಿಷಸ್ ಸರ್ಕಲ್ ಅದು ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ ಮುಗಿತು ಅಲ್ಲಿಗೆ ತಸ್ಯ ತತ್ಕೃತತ್ವ ಕಲ್ಪನಂಚೇತಿ ಕಲ್ಪನಾ ಗೌರವ ಪ್ರಾಪ್ತೇಹೇ ಆಮೇಲೆ ಅವನಿಗೆ ತಸ್ಯ ಆಯ್ತು ಎಲ್ಲ ಇದೆ ಒಪ್ಪೋಣ ಸರ್ವಜ್ಞನನ್ನು ಅವನು ಸರ್ವಜ್ಞ ಇರ್ಬೋದು ಮೋಸ ಮಾಡಿಲ್ಲ ಅಂತ ಹೇಗೆ ಹೇಳೋದು ಸರ್ವಜ್ಞ ಅಂತ ಇಟ್ಕೊಂಡ್ರು ಕೂಡ ಅವನು ಮೋಸ ಮಾಡಿಲ್ಲ ಅಂತ ಹೇಗೆ ಹೇಳೋದು ಮೋಸ ಯಾಕೆ ಮಾಡಬೇಕು ಬುದ್ಧಾದಿಗಳು ಮೋಸ ಮಾಡಿದ್ದಿದೆಯಲ್ಲ ನಾವು ಹಸಿರುಮೋಹನ ಮಾಡೋದು ಪದ್ಧತಿ ಇದೆಯಲ್ಲ ಸೊ ಅವನು ನೀನು ಸುಳ್ಳು ಹೇಳಿರ್ಬೋದು ಅಷ್ಟೇ ಅವಾಗೇನು ಮಾಡ್ತಿ ಸುಳ್ಳು ಹೇಳಿಲ್ಲ ಸರ್ಟಿಫಿಕೇಟ್ ಬೇಕು ಇದಕ್ಕೆ ಏನಾಯ್ತು ಎಷ್ಟೆಲ್ಲ ಇಟ್ಕೊಂಡು ಮಾಡೋದಕ್ಕಿಂತ ಕೈ ಮುಗಿ ದೂರ ಹೋಗೋದು ವಾಸಿ ತಿಳಿತಾ ಅದು ಸರಿಯಲ್ಲ ಇವತ್ತು ಪಾಪ್ಯುಲರ್ ಬ್ರ್ಯಾಂಡ್ ಇರುತ್ತಲ್ಲ ಆ ಸೀಲ್ ಕದ್ದು ಬಿಡ್ತಾರೆ ಇದಕ್ಕೆ ಹಾಕ್ತಾ ಇರ್ತಾರೆ ಎಲ್ಲ ಕಡೆ ಮೋಸ ಅಂದರೆ ಅಷ್ಟು ಮೋಸ ಕವರ್ ಒಂದು ಅದ್ರದ್ದಿರುತ್ತೆ ಒಳಗೆ ಕಂಟೆಂಟೇ ಬೇರೆ ಇರುತ್ತೆ ಯಾವುದು ಪಾಪ್ಯುಲರ್ ಅಷ್ಟು ಮಿಸ್ಯೂಸ್ ಮಾಡೋಕ್ಕೆ ಆಯ್ತಾ ಕೋಟಾ ನೋಟ್ ಕಾನ್ಸೆಪ್ಟ್ ಬಂದಿದ್ದು ಅದಕ್ಕೋಸ್ಕರ ಕೋಟಾ ನೋಟ್ ಚೆನ್ನಾಗಿ ಮಾಡಿರ್ತಾರೆ ಅಂದರೆ ಒರಿಜಿನಲ್ಗಿಂತ ಚೆನ್ನಾಗಿರುತ್ತೆ ಒಳ್ಳೆ ನೀಟಾಗಿರುತ್ತೆ ಅದನ್ನೇ ತೊಗೋಬೇಕು ಅನ್ಸಾಗಿರುತ್ತೆ ಯಾವುದು ಕೋಟಾ ನೋಟ್ ಹೇಗೋ ಕೋಟಾ ಮತಗಳು ಬರುತ್ತೆ ಹಾಗೆ ತಸ್ಯ ಅನ್ಯತ್ರ ಅದೃಷ್ಟಸ್ಯ ಸರ್ವಜ್ಞತ್ವಸ್ಯ ಕಲ್ಪನಂ ತಸ್ಯ ಅವಿಪ್ರಲಂಬಕತ್ವ ಕಲ್ಪನಂ ತಸ್ಯ ತತ್ಕೃತತ್ವ ಕಲ್ಪನಂ ಚ ಇತಿ ಕಲ್ಪನಾ ಗೌರವ ಪ್ರಾಪ್ತೇಹೇ ಎರಡಕ್ಕೆ ಒಂದಕ್ಕಿಂತ ಹೆಚ್ಚು ಅನ್ನೆಸರಿ ಒಪ್ಕೊಂಡ್ರೇ ಕಲ್ಪನಾ ಗೌರವ 10 ಒಪ್ಕೊಂಡ್ರೆ ಮಹಾಕಲ್ಪನಾ ಗೌರವ ಎಂದು ಒಪ್ಪಲಿಕ್ಕೆ ಬರೋದಿಲ್ಲ ಅಪೌರುಷೇಯ ವಾಕ್ಯಾಂಗೀಕಾರೇ ಇಷ್ಟೆಲ್ಲ ಹೇಳಿದ ಮೇಲೆ ಹಾಗಿದ್ದು ಅಪೌರುಷೇಯ ವಾಕ್ಯ ಯಾಕೆ ಒಪ್ಪಬೇಕು ಅಂತ ಕೇಳಿದೆಲ್ಲ ಈಗ ಅಪೌರುಷೇಯ ವಾಕ್ಯ ಯಾರು ಬರೆದಿದ್ದೆಲ್ಲ ಅಂದಮೇಲೆ ಯಾವ ಡೌಟ್ ಹೊರಟೋಯ್ತು ಈಗ ಅವನಿಗೆ ಅಜ್ಞಾನ ಇದೆಯಲ್ಲೋ ಹೊರಟೋಯ್ತು ಮೋಸ ಮಾಡ್ತಾನಿಲ್ಲೋ ಪ್ರಶ್ನೆ ಇಲ್ಲ ಮೇಲಿಂದ ನೀರು ಬಿದ್ದರೆ ಮೈಲಿಗೆ ಚಾನ್ಸ್ ಇಲ್ಲ ಹೇಳಿಲ್ಲ ಜೋರ ಬಂದು ಇನ್ನೂ ಮಡಿ ಜಾಸ್ತಿ ಆಯಿತು ಸ್ವಲ್ಪ ಡೌಟ್ ಇದ್ದರೂ ಕ್ಲಿಯರ್ ಆಗೋಯ್ತು ಮಡಿ ಆಗಿಬಿಡ್ತಾನೆ ಸರಿ ತಪ್ಪೆಲ್ಲಿ ಬಂತೀಗ ನಮ್ಮಲ್ಲಿ ಇದೆ ಈಗ ಕೆರೆ ನೀರು ಯಾರು ಬಿಡ್ತಾರೆ ನೋಡಬೇಕಾಗಿಲ್ಲ ನದಿ ಯಾರು ಬಿಡ್ತಾರೆ ನೋಡಬೇಕಾಗಿಲ್ಲ ಮುಟ್ಟಿದ್ರೆ ಮೇಲಿಗೆ ಆಗೋದಿಲ್ಲ ಒಂದು ತೊಟ್ಟಿ ಮುಟ್ಟಿದ್ರೆ ಮೇಲಿಗೆ ಆಗುತ್ತೆ ಹರಿಯಂಜರು ಮುಟ್ಟಿದ ನೀರು ಹೋಯ್ತು ಆ ಕಡೆಗೆ ಮೇಲಿಂದ ಬರುತ್ತೆ ಈ ಕಡೆ ಹರಿಯೋಗಿಲ್ಲ ಮುಂದಕ್ಕೆ ಹೋಗುತ್ತೆ ನಾವು ಈ ಕಡೆ ತೊಗೊಳ್ಬಾರ್ದು ಈ ಕಡೆ ತೊಗೊಳ್ತಾರೆ ಮೇಲ್ಗಡೆ ಹೋಗಿಬಿಟ್ರೆ ಈ ಕೊಳಕ್ಕೆ ಸೇರೋದಿಲ್ಲ ಇದೆಲ್ಲ ಯೋಚನೆ ಮಾಡೋದು ಇಲ್ಲಿ ಬಟ್ಟೆ ಹೋಗ್ತಾರೆ ಇಲ್ಲಿ ಸ್ನಾನ ಮಾಡ್ತಾರೆ ಬಟ್ಟೆ ಹೋಗೋದೇನೆಲ್ಲ ಬರುತ್ತೆ ಈ ಕಡೆಗೆ ಆ ಕಡೆ ಹೋಗಿಬಿಟ್ರೆ ಬರೋದಿಲ್ಲ ಮಡಿಯವರ ಪ್ಲ್ಯಾನ್ ಮಾಡಬೇಕು ಸರ್ ಸುಮ್ಮಿರ್ತಾರೆ ಎಲ್ಲಿ ಹೋಗ್ಬೇಕು ಅಂಥೇಳಿ ಆ ಹುಡುಕ್ಬೇಕಾದ್ರೆ ಇವೆಲ್ಲ ಗೊತ್ತಿರ್ತದೆ ಎಲ್ಲಿ ಹುಡುಕ್ಬೇಕು ಜಾಗ ಹುಡುಕ್ಬೇಕು ಮಡಿ ಹೇಗೆ ಮಾಡಬೇಕು ಅವೆಲ್ಲ ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ ಈ ಶುದ್ಧತೆ ಹೇಗೋ ಮಡಿಯೋ ಹಾಗೇನೆ ಸತ್ಯ ಹೇಳ್ತಾನೆ ಇವತ್ತು ಹೇಳಿದ್ದಾರೆ ಜನವಾರ ಕರ್ಕೊಂಡು ಹೋಗ್ತಾರೆ ಅಂತ ಹೇಳೋದಿಲ್ಲ ಬೇರೆಯವರು ಜನವಾರ ಕರ್ಕೊಂಡು ಬಡಿಸ್ಲಿಕ್ಕೆ ಕಾಲ್ದು ಅಂತೇಳಿ ಗುರುತೇನೆ ಜನವಾರ ಹಾಕೋದಷ್ಟೇ ನಮಗೆ ಗೊತ್ತಿರಾಗೆ ಮೋಸ ನಡೀತಿದೆ ಗೊತ್ತಿರಾಗೇನೆ ಅದಕ್ಕೆ ಎಲ್ಲಿ ಸಾಮಾನ್ಯ ಎಲ್ಲೂ ಹೋಗದೇ ಇರೋದು ಅದರಲ್ಲಿ 100 ಪ್ರಶ್ನೆ ಕೇಳೋದಕ್ಕಿಂತ ನಾವು ಹೋಗದೇ ಇರೋದು ಅತಿ ಸುಲಭ ತಸ್ಯ ತತ್ಕೃತತ್ವ ಕಲ್ಪನಂಚೈತಿ ಕಲ್ಪನಾ ಗೌರವ ಪ್ರಾಪ್ತಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೆ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ತಮ್ಮ ಬಗ್ಗೆ ಕೂಡ ಏನು ಹೇಳೋದಿಲ್ಲ ಮಾತೆತ್ತರೆ ಕೊಟೇಶನ್ ಕೊಡ್ತಾರೆ ಅಲ್ಲಿದೆ ನೋಡಿ ಅಂತ ಹೇಳ್ತಾರೆ ಮಾತಾಡೋಂಗೇ ಇಲ್ಲ ಇದು ಸ್ವಾರಸ್ಯ ಇರೋದು ಅಷ್ಟು ಕೊಟೇಶನ್ ಕೊಡ್ತಾರೆ ಅದನ್ನು ನಂಬದೇನೆ ಒಂದು ಕೊಟೇಶನ್ ಕೊಡಿದ್ರೆ ನಂಬ್ತಾರೆ ಅಂತ ಕೇಳಿದರೆ ವಿಚಾರ ಮಾಡೋಕ್ಕೆ ಬರೋದಿಲ್ಲ ಅವರಿಗೆ ಅಂತ ಅಪೌರುಷೇಯ ವಾಕ್ಯಾಂಗೀಕಾರೇ ನ ಕಿಂಚಿತ್ ಕಲ್ಪ್ಯಂ ಅಪೌರುಷೇಯ ವಾಕ್ಯ ಇಲ್ಲಿ ನೋಡಿ ಇಷ್ಟು ಕಲ್ಪನೆ ಇದೆ ಅಪೌರುಷೇಯ ವಾಕ್ಯ ಇದೆ ಅಂತ ಒಪ್ಪಿಕೊಂಡ್ರೆ ಒಂದು ಕಲ್ಪನೆಯೂ ಇಲ್ಲ ಆದರೆ ಒಂದು ಹೇಳ್ಬೋದು ನೀನು ಅಪೌರುಷೇಯತ್ವಂಚ ಅಪೌರುಷೇಯ ವಾಕ್ಯ ಅಂತ ಅಷ್ಟು ಕಲ್ಪನೆ ಮಾಡಬೇಕಲ್ಲ ಒಂದೊಂದು ಅಶ್ಯೂಮ್ ಮಾಡ್ಕೋಬೇಕಲ್ಲ ಅಂದರೆ ಆಯಿತು ಈ 100 ಅಶ್ಯೂಮ್ ಮಾಡ್ಕೊಳ್ಳೋದಕ್ಕಿಂತ ಒಂದು ಅಶ್ಯೂಮ್ ಮಾಡೋದು ವಾಸಿ ಅಲ್ವಾ ಏನದು ಕಲ್ಪನಾ ಲಾಘವ ಅದು ಅಷ್ಟು ಹೊಸ್ಕೊಂಡ್ಬಿಟ್ರೆ ಸಾಕಿ ಅರ್ಥ ಆಯ್ತಾ ಅಂದರೆ ಕಲ್ಪನೆ ಮಾಡೋದೇ ಅನಿವಾರ್ಯವಾದರೆ ಎಷ್ಟು ಮಾಡಬೇಕು ಮಿನಿಮಮ್ ಮಾಡಬೇಕು ಇನ್ನು ಬರೀ ಕಲ್ಪನೆ ಮಾಡೋದಕ್ಕಿಂತ ಆಯಿತು
ಮುಂದೆ ಹೇಳ್ತಾರೆ ಅಪೌರುಷೇಯ ವಾಕ್ಯಾಂಗೀಕಾರೇ ನ ಕಿಂಚಿತ್ ಕಲ್ಪ್ಯ. ಕಿಂಚಿತ್ ಅಂದರೆ ಯಾವುದು? ಹಿಂದೆ ಹೇಳಿದ್ದು. ನಿನ್ನ ಪ್ರಕಾರ ಸರ್ವಜ್ಞ ಇಲ್ಲ ಅಂತ ಹೇಳಿ ಅಪೌರುಷೇಯ ವಾಕ್ಯ ಇಲ್ಲ ಅಂದು ಅಷ್ಟೇ, ನೀನು ಉಳಿದೇನು ಹೇಳಕ್ಕೆ ಬರೋದಿಲ್ಲ, ಮುಗಿದೋಯ್ತು. ಅದು ಹ್ಯಾಕೆ ಕನ್ಫರ್ಮ್ ಮಾಡೋಕ್ಕೆ ಹೇಳ್ತಾರೆ ಅಪೌರುಷೇಯತ್ವಂಚ ಸ್ವತಃ ಸಿದ್ಧಂ. ಅಪೌರುಷೇಯತ್ವ ವೇದಗಳಿಗೆ ಹೇಗೆ ಹೇಳ್ತೀರಿ ಅಂದರೆ ಸ್ವತಃ ಸಿದ್ಧಂ. ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ನೀರು ಬಿಡೋದು, ಸರ್ಟಿಫೈ ಮಾಡಬೇಕಾಗಿಲ್ಲ. ನೀರು ಮೇಲಿಂದ ಬಿಡ್ತಾ ಇದೆ, ಯಾರು ಅಲ್ಲೋ ಯಾವ ಮುಡ್ತಾನೆ ಈ ಮಧ್ಯೆ ಆಕಾಶಕ್ಕೆ ಹೋಗಿ ಅಂಥವ್ರು ಬಿಟ್ಟಿರೋ ಅವ್ರು ಗ್ರೇಟೇ ಆಗಿದೆ, ಅವ್ನ ಮೈಲಿಗೆ ಆಗೋದಿಲ್ಲ. ಅಂಥವ್ರಿದ್ದರೆ ಓಕೆ, ಅಂಥವ್ರು ಇಲ್ಲೇ ಇಲ್ಲ, ಇದ್ದರೆ ನಮಗೆ ಸಮಸ್ಯೆನೇ ಇಲ್ಲ, ಯಾವ ಯೋಚನೆ ಮಾಡಬೇಕಾಗಿಲ್ಲ. ಸೋಯಂ ದೇವದತ್ತಃ ವೇದಕರ್ತೃರ ಅಪ್ರಸಿದ್ಧೇಹೇ. ಇದು ಮೊದಲೇ ಹೇಳಿ ನೆನ್ಪಿಟ್ಕೊಳ್ಳಿ, ಈ ಭಾಗ ಯಾರೂ ಬರೋದಿಲ್ಲ, ಬೇರೆ ಯಾವ ಮತ್ತು ಅಪೌರುಷೇಯ ವೇದನ ಒಪ್ಪೋರು, ಅಪೌರುಷೇಯ ಅಂತ ಒಪ್ಪೋರು ಯಾರೂ ಡೀಟೇಲಾಗಿ ಯಾರೂ ಪ್ರೂವ್ ಮಾಡಿಲ್ಲ. ಅದು ಅಶ್ಯೂಮ್ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದಾರೆ ಹೊರತು ಪ್ರೂವ್ ಮಾಡಿಲ್ಲ. ಆಚಾರ ಒಬ್ಬರೇ ಆ ಕೆಲಸ ಮಾಡೋದು. ಅಪ್ರಸಿದ್ಧೌಚ ಏನಪ್ಪ, ಹೇಗೆ ಏನು ಕಲ್ಪನೆ ಇಲ್ಲ ಅಂದರೆ ವೇದಕರ್ತೃರ ಅಪ್ರಸಿದ್ಧೇಹೇ. ವೇದ ಬರೆದವರು ಅಂತ ಯಾರು ಇವತ್ತವರೆಗೂ ಒಬ್ಬರು ಕೂಡ ಇಲ್ಲ. ವೇದ ಬರದೆ ಅಂತ ಹೇಳೋರು ಯಾರೂ ಕೂಡ ವೇದವನ್ನು ಬರದೆ ಅಂತ ವೇದ ಅಲ್ಲ, ಇವು ತಕ್ಷಣ ಇಮಿಡಿಯೇಟ್ಲಿ ವೇದ ಅಲ್ಲ ಅದು, ತಿಳಿತಾ? ಗೌರ್ಮೆಂಟ್ ಆರ್ಡ್ರ್ ಅಂತ ತನ್ನ ಸರ್ಟಿಫಿಕೇಟ್ ತೋರಿಸಿ ರೂಪಾಯಿಗೆ ಅಲ್ಲಿ ಸೈನ್ ಆಗಿರ್ಬೇಕದು. ತಾನಿಗೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟರೆ ಸಾಲದು, ಕಾಪಿ ಅಟೆಸ್ಟ್ ಮಾಡಬೇಕಾದ್ರೆ. ಅಪ್ರಸಿದ್ಧವು ಚ ತತ್ಕರ್ತು ತತ್ಕಲ್ಪನೆ ಕಲ್ಪನಾ ಗೌರವಂ. ಒಬ್ಬ ವ್ಯಕ್ತಿ ಇಲ್ಲ ಅಂತ ಪ್ರಸಿದ್ಧವಾಗಿರೋದಕ್ಕಿದೆ ಅಂತ ಕಲ್ಪನೆ ಮಾಡೋದಾದರೆ ಅದೇನದು? ನೀವು ಕಲ್ಪನೆ ಮಾಡ್ತೀರಷ್ಟೇ. ವೇದಕರ್ತೃ ಇಲ್ಲ ಅಂತ ಅಪೌರುಷೇಯ ಅಂತ ನೀವು ಮಾಡಿದ್ದಲ್ಲ, ಪ್ರಸಿದ್ಧಿ ಬಂದಾಗಿದೆ ಈಗಾಗಲೇ. ಈ ವಾಕ್ಯಾರ್ಥ ಶುರು ಮೇಲೆ ಬಂದಿದ್ದಲ್ಲ, ನಮಗೆ ಈ ಪ್ರಾಬ್ಲಮ್ ಬರುತ್ತೆ ಅಂತ ಐಡಿಯಾ ಮಾಡಿಬಿಟ್ಟು ನಾವು ಬರೆದಿಟ್ಕೊಂಡು ಕೂತಿದ್ದಲ್ಲ ಇದು. ನಾವಿಬ್ಬರಿಗಿಂತ ಮುಂಚೆ ಏನಾಗಿದೆ ಈಗ ಅಪೌರುಷೇಯ ಕಾನ್ಸೆಪ್ಟ್ ಬಂದಾಗಿದೆ. ನಮ್ಮ ಹುಟ್ಟೋಕ್ಕಿಂತ ಮುಂಚೆ ಬಂದಿದೆ, ಆಯಿತಾ? ನಾವು ಹುಟ್ಟೋಕ್ಕಿಂತ ಮುಂಚೆ ಎಲ್ಲರಲ್ಲೂ ಬಂದಿದೆ, ಒಬ್ರಿಗಲ್ಲ. ವೇದ ಒಪ್ಪದೇ ಇರೋರು ಕೂಡ ಏನಂತಾರೆ, ಅದನ್ನು ಒಪ್ಪೋದಿಲ್ಲ ಅಂತಾರೆ ಹೊರತು ಇವೆಲ್ಲ ಕಥೆ ಬೇಕಿಲ್ಲ ಅವರಿಗೆ. ದೇರ್ ಫೋರ್ ಅದು ಸುಪ್ರಸಿದ್ಧವಾದ. ಈಗ ಅಪೌರುಷೇಯ ಅಂತ ಒಂದು ವಾಕ್ಯ ಪ್ರಸಿದ್ಧವಾಗಿದ್ದಾಗ ಅದು ಪೌರುಷೇಯ ಅಂತ ಹೇಳೋದೇ ಕಲ್ಪನೆ ಆಗುತ್ತೆ. ಅದು ಪ್ರಸಿದ್ಧಿನೇ ಅವ್ರಿಗೆ ಪ್ರೂಫು, ಪ್ರಸಿದ್ಧೇನೇ ಪ್ರೂಫು. ಇದು ಕಲ್ಪನಾ ಗೌರ ಬರದೇ ಇಲ್ಲ ಅಂತ ಹೇಳಿದಾಗ ಬರೆದಿರಬಹುದು ಅಂತ ಕಲ್ಪನೆ ಮಾಡೋದು ಕಲ್ಪನೆ ಆಗುತ್ತೆ ಹೊರತು ಅದಲ್ಲ. ದೇರ್ ಫೋರ್ ಕಲ್ಪನೆ ಆಗಲೇ ಇಲ್ಲ ಆಗೋದು. ಅಪೌರುಷೇಯ ವಾಕ್ಯ ನಾವೊಂದು ಕಲ್ಪನೆ ಮಾಡಿದರೆ ಬೇರೆ ಆಗೋದು. ರೆಡಿ ಇರೋದಿದೆ ಈಗ, ಅರ್ಥ ಆಯ್ತಾ? ಈ ಬಾವಿ ನೋಡಿದ್ರೆ ತಕ್ಷಣ ಗೊತ್ತಾಗಲ್ಲ, ಯಾರು ಮುಟ್ಟಿದ್ರೆ ಕೇಳೋದಕ್ಕೆ ಹೋಗೋದೇ ಇಲ್ಲ ಅದನ್ನು. ಯಾಕೆ? ಬಾವಿ ಅದು, ಯಾರು ಮುಟ್ಟಿದ್ರೂ ಪ್ರಾಬ್ಲಮ್ ಇಲ್ಲ, ಮುಟ್ಟದೆ ಹೋದ್ರೂ ಸಮಸ್ಯೆ ಇಲ್ಲ. ನದಿ ಅದು ಜೋರಾಗಿ ಹರಿತಾ ಇದೆ, ಅಲ್ಲಿಂದ ಯಾರೋ ನೀರು ಬಿಡ್ತಾರಂತ ಅನಿಸುತ್ತಾ? ಜೋರಾಗಿ ಅಷ್ಟು ನೀರನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಬಿಟ್ಟು ನೀರು ಹೇಗಿರುತ್ತೆ? ಲಿಮಿಟೇಷನ್ ಇರೋದಿಲ್ಲ, ತುಂಬ ಇರೋದಿಲ್ಲ. ನೋಡಿದ ತಕ್ಷಣ ಹೇಳ್ತಾರೆ ಮನುಷ್ಯ ಮಾಡಿದ್ದು ಹೌದೋ ಅಲ್ಲೋ ಅಂತ. ಅರ್ಥ ಆಯ್ತಾ? ಈಗ ನಮ್ಮ ಇಂಡಿಯನ್ ಮೇಕ್ ಹೌದೋ ಅಲ್ಲೋ ಅಂತ ತಕ್ಷಣ ನಮಗೆ ಗೊತ್ತಾಗುತ್ತಾ? ಹಾಗೆ ಇದು ನಮ್ಮದಲ್ಲ, ತುಂಬ ಜನ ಹೇಳೋದಿಲ್ಲ ಇದು ನಮ್ಮ ಇಂಡಿಯಾ ಬೇಕಲ್ಲ, ಇದು ಫಿನಿಷಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮದಲ್ಲ ಅಂತ ಹೇಳ್ತಾರಲ್ಲ. ಹಾಗೆ ವೇದದ ಫಿನಿಷಿಂಗೇ ಆಗಿರೋದು. ಆ ವರ್ಡಿಂಗ್ಸು ಅವೆಲ್ಲ ಇವತ್ತೇನು ಚರಿತ್ರೆ ಹೇಳ್ಕೊ ಎಲ್ಲ ರಿವರ್ಸ್ ಆಗುತ್ತೆ. ಈಗ ಹಿಂದೆ ಭಾರಿ ದಡ್ಡರಿದ್ದರು, ಭಾಷೆ ಏನೂ ಗೊತ್ತಿದ್ದೆ, ನಿಧಾನ ಕಲ್ತ್ಕೊಂಡು ಬಂದು ನಾವೀಗ ಈ ಲೆವೆಲಿಗೆ ಬಂದಿದ್ದೇವೆ ಅಂತೇಳಿ. ಆ್ಯಕ್ಚುಲಿ ಉಲ್ಟಾ ಅದು. ಹಿಂದಿದ್ದವ್ರಿಗಂತ ಇವತ್ತು ಒಂದು ಬರಲಿಕ್ಕೂ ಯಾರಿಗೂ ಬರೋದಿಲ್ಲ, ಗೊತ್ತಾಯ್ತಾ? ಆ ವಿಷಯಗಳು ಆಗಿನ ಕಾಲಕ್ಕೆ ಇವತ್ತು ಇಷ್ಟೆಲ್ಲ ಇದ್ದು ತಪ್ಪು ಹೇಳ್ತಾರೆ. ಇವತ್ತು ಸೈನ್ಸ್ ಇಷ್ಟೆಲ್ಲ ಡೆವಲಪ್ ಆಗಿದೆ, ಎಲ್ಲ ಬಿಟ್ಬಿಡಿ. ಇದು ಮಾಡಿ ವೆದರ್ ಮಾಡ್ತಾರೆ, ಫೋರ್ಕ್ಯಾಸ್ಟ್ ಮಾಡ್ತಾರೆ. ಅದು ಎಷ್ಟು ಸರಿ ಇರುತ್ತೆ ನಿಮಗೆ ಯೋಚನೆ ನೋಡೋಣ ಅಂಥೇಳಿ. ಎಷ್ಟು ಅಷ್ಟು ನಾವೇ ಹೇಳ್ಬೋದು, ಬೋರ್ಡರ್ ಹೊಡ್ಕೊಂಡು ನಾವೇ ಹೇಳ್ಬೋದು ಅಷ್ಟೇ. ಅದು ಸ್ವಲ್ಪ ತಪ್ಪಾರ ಅವರಿಗಿಂತ ಜಾಸ್ತಿ ಕರೆಕ್ಟಾಗಿರುತ್ತೆ ಕೊನೆ ಪಕ್ಷ. ಸರಿ, ಹಳ್ಳಿಯವ್ರು ಹೇಳ್ತಾರೆ, ಯಾವುದೋ ಒಂದು ಹೇಳ್ತಾರೆ, ಬೇರೆ ಮೋಡಗಿಡ ಏನೇನೇನೂ ಇಲ್ಲ, ಎಲ್ಲ ಮಿಂಚೋದು ಮಳೆ ಬರುತ್ತೆ ಬೇಗ ಹೋಗ್ತಾ ಇರ್ತಾರೆ. ಹೇಗೆ ಗೊತ್ತಾ? ಆ ದಿಕ್ಕಿನಲ್ಲಿ ಮಿಂಚನೆ ಮಳೆ ಬರುತ್ತೆ ಅಂತ ಗ್ಯಾರಂಟಿ. ಅವೇ ಸಾವಿರ ಹೊಳೆಗೆ ಶುರುವಾಗುತ್ತೆ, ದೊಡ್ಡ ಮಳೆ ಬರುತ್ತೆ. ಇವ್ರು ಹೇಳಕ್ಕೆ ಬರಲ್ಲ ಆ ಥರ. ಮೆಷಿನ್ ಮೇಲೆ ಬಿಟ್ಬಿಡಾಗ ಪ್ರಾಣಿಗಳಂತೂ ಇನ್ನೂ ಆ್ಯಕ್ಯುರೇಟು. ಎಷ್ಟೋ ಜನ ಬರೆದವರಿದ್ದಾರೆ. ನಮ್ಮ ಇಂಡಿಯನ್ ಪಂಚಾಂಗದಲ್ಲಿ ಏನು ಫೋರ್ಕ್ಯಾಸ್ಟ್ ಮಾಡಿರ್ತಾರೆ ಅಷ್ಟು ಆ್ಯಕ್ಯುರೇಟಾಗಿ ಸೈನ್ಸಲ್ಲಿ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಮಳೆ ಬೆಳೆ ಇತ್ಯಾದಿಗಳ ಗ್ರಹಣ ಎಷ್ಟು ದಿವಸ ಆಯ್ತು ಕಂಡಿಡಿದವರು. ಸೈನ್ಸಿನ ಅಂಬೆಗಾಲಿಡೋ ಕಾಲ, ಆ ಕಾಲಕ್ಕೆ ಹೇಳಿದ್ದು ಇವತ್ತು ಕೂಡ ಸುಳ್ಳಾಗೋದು. ಗ್ರಹಣದ ಬಗ್ಗೆ ಏನು ಸುಳ್ಳು ಅಂತ ಹೇಳೋಂಗಿಲ್ಲ, ವೆರಿಫೈ ಮಾಡೋಕ್ಕೆ ಬರುತ್ತೆ ನಿಮಗೆ ಅದನ್ನು. ಇಷ್ಟೊತ್ತು ಗ್ರಹಣ ಅಂತೇಳಿ ಗೊತ್ತಿಲ್ಲ, ಬುಕ್ಸ್ಗಳಿದೆ. 100 ಡೇಸ್ ಗ್ರಹಣ ಇವತ್ತು ಕಲೆಕ್ಟ್ ಮಾಡಿ ಹಾಕಿಬಿಟ್ಟಿದ್ದಾರೆ ಆಗಲೇ. ಎಷ್ಟೋ ಗ್ರಹಣ ಬರೋದು, ಎಷ್ಟೋ ಸಾವಿರ ಗ್ರಹಣ ಇಲ್ಲಿ ಲೆಕ್ಕಾಗಿಟ್ಟಿರ್ತಾರೆ. ಎಂದೋ ನಡೆದು ಇವತ್ತು ಯಾವತ್ತಾಗಿತ್ತು ಅಂತ ಹೇಳ್ತಾರೆ, ಇನ್ನು ಮುಂದೆ ಆಗುತ್ತೆ ಅಂತ ಹೇಳ್ತಾರೆ. ಎಂಥ ಮ್ಯಾಜಿಕ್ ಅದು. ಅದೇ ಪಂಚಾಕರ್ತ ನೋಡಿದ್ದೆ, ಅವ್ರಿಗೆ ಇದೇ ಬರಲ್ಲ ಸರಿಯಾಗಿ.
ಸರಿ ಓದುವ ಕಲ್ತಿದ್ದಾರೆ ಅಷ್ಟೇ, ಪಂಚಾಂಗ ಮಾಡೋದನ್ನು ಕಲ್ತ್ಕೊಂಡಿದ್ದಾರೆ, ಯಾರಿಗೂ ಹೇಳಿ ಮಾಡಿಸ್ತಾರೆ ಅಷ್ಟೇ. ಸರಿಯಾದ ಬೇರೆ ನಾಲೆಡ್ಜ್ ಏನೂ ಇಲ್ಲ, ಫಸ್ಟ್ ಕ್ಲಾಸಾಗಿ ಹೇಳ್ತಾರೆ, ಬೇರೆ ವಿಷಯನೇ ಗೊತ್ತಿಲ್ಲ. ಅಂದರೆ ಅದೊಂದು ಸಪ್ರೇಟ್ ಸೈನ್ಸ್. ಇವೆಲ್ಲ ನೀನು ಮಾಡಿದ್ದಲ್ಲ, ಇವತ್ತಿಗೆ ಆ ರೀತಿ ಮಾಡಲಿಕ್ಕೆ ಯಾರಿಗೂ ಬರೋದಿಲ್ಲ. ಸರಿಯಾಗಿ ವಿಚಾರ ಮಾಡಿದರೆ ಹಿಂದೆ ಜ್ಞಾನಿಗಳು ಜಾಸ್ತಿ ಇದ್ದು, ಇವತ್ತೇನು ಪರಿಮಳಾದಿ ಟಿಪ್ಪಣಿಗಳು ಇವತ್ತೆಲ್ಲಿ ಬರುತ್ತೆ ನಿಮಗೆ ಆ ಕ್ವಾಲಿಟಿ ಇಲ್ಲ ಇವತ್ತು. ಸೊ ಹಿಂದೆ ಜ್ಞಾನ ಜಾಸ್ತಿ ಇತ್ತು, ಈಗ ಕಡಿಮೆ ಆಗಿದೆ. ಇವ್ರ ಪ್ರಕಾರ ಹಿಂದೆ ಕಡಿಮೆ ಇತ್ತು, ಈಗ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಈ ಥಿಯರಿ ಇದ್ದಿದ್ದರೆ ನಿಮಗೆಲ್ಲ ತಾವು ವ್ಯಾಕರಣದಲ್ಲಿ ಏನು ಮಾಡ್ತಾರೆ ಗೊತ್ತಾ, ಮುಂದಿನ ಗ್ರೇಟ್ ಅವ್ರು, ಹಿಂದಿನ ಗ್ರೇಟ್ ಅಲ್ಲ. ನಮ್ಗೆ ಹಿಂದಿನ ಗ್ರೇಟು, ಮುಂದಿಂದಲ್ಲ. ಶಾಸ್ತ್ರದಲ್ಲಿ ನೆನ್ಪಿಟ್ಕೋಬೇಕೇನೇನಲ್ಲ. ಸೊ ಒಂದು ಅಲ್ಲಿ ನೆನ್ಪಿಟ್ಕೊಳ್ಳಿ, ಅಲ್ಲಿ ಇರಲಿ. ಇವತ್ತು ವಿಷಯ ಗೊತ್ತಾಯ್ತಾ? ಚಾರ್ವಾಕನಿಗೇನು ಉತ್ತರ ಕೊಡಬೇಕು, ನಮ್ಮಿಂದ ಅಪೌರುಷೇಯ ವಾಕ್ಯ ಒಪ್ಪದೇ ಇದ್ದು ಮತ ಪ್ರಸಾರವಣಿ ಉತ್ತರ ಕೊಡಬೇಕು. ಅಪೌರುಷೇಯ ವಾಕ್ಯನೂ ಕೊಟ್ಟಿಲ್ಲ, ಮತ ಪ್ರಸಾರನೂ ಮಾಡೋದಿಲ್ಲ, ಅವನು ಚಾರ್ವಾಕ ರೂಪಿಸ್ತಾ ಇರ್ತಾನೆ, ಉತ್ತರ ಬಂದೋಯ್ತು ಅದರಲ್ಲಿ. ಯಾಕೆ ಉತ್ತರ ಕೊಡಬೇಕು ನೋಡಿದರೆ ಕ್ಲಿಯರಾಗಿ ಗೊತ್ತಾಗ್ತದೆ. ಇವತ್ತು ಅಂಥವ್ರು ವರ್ಲ್ಡ್ ಫೇಮಸ್. ಅವರು ವರ್ಲ್ಡ್ ಫೇಮಸ್ ಅಂದರೆ ಒಂದು ಕಾಲು ಕೊಟ್ಟರೆ ಆ ದೇಶದ ಮುಖ್ಯಸ್ಥರು ಬರ್ತಾರೆ, ABCDಗಳೆಲ್ಲ, ಅಷ್ಟು ವರ್ಚಸ್ ಬೆಳೆಸ್ಕೊಂಡಿದ್ದಾರೆ. ಬಟ್ ಇದಕ್ಕೆ ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ, ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ.